ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ಯಾವ ರೀತಿ ನಿಮ್ಮ ಫೀಲ್ಡಲ್ಲಿ ಇಂಪ್ಯಾಕ್ಟ್ ಆಗಿದೆ? ಸರ್, ಇದು ಯಾರನ್ನೂ ಬಿಡದ ಪ್ರಶ್ನೆ ಇದು. ಕಾರ್ಪೊರೇಟ್ ಕಂಪ್ಲೈನ್ಸಸ್ಸಲ್ಲಿ ಒಂದು ಸಣ್ಣ ತಪ್ಪು ನಡೆಯೋಕೆ ಕೂಡ ಇಂಡಿಪೆಂಡೆಂಟ್ ಡೈರೆಕ್ಟರ್ ಇರ್ಬೋದು, ಡೈರೆಕ್ಟರ್ದು ಇರ್ಬೋದು, ನಿಮಗೆ ತುಂಬ ದೊಡ್ಡ ಮಟ್ಟದಲ್ಲಿ ಅದು. ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಕಾರ್ಪೊರೇಟಲ್ಲೂ ಕೆಲಸ ಮಾಡಿದ್ದೀರಾ, ಇಂಡಿಪೆಂಡೆಂಟಾಗಿ ನಿಮ್ಮದೇ ಆದ ಕಂಪ್ನಿಯನ್ನು ಕೂಡ ಈಗ ನೀವು ನಡೆಸ್ತಾ ಇದ್ದೀರಾ. ಯಾವ ರೀತಿ ವ್ಯತ್ಯಾಸವನ್ನು ನೋಡ್ತಾ ಇದ್ದೀರಾ? ತುಂಬ ಕಡಿಮೆ ವೆಚ್ಚವನ್ನು ನೀವು ಹೂಡಿಕೆ ಮಾಡಿ ಹೆಚ್ಚಿಗೆ ಇದು ಯಾವುದು ಬೇಡವಾ, ನಾನೊಂದು ಸ್ಟಾರ್ಟಪ್ಗೆ ಮೆಂಟರ್ ಆಗ್ತೀನಿ ಅಂತ ಹೇಳಿ ನಾನು ಶುರು ಮಾಡ್ತೀನಿ. ಸೊ ಏನು ಬೇಕಾದರೂ ಮಾಡ್ಬೋದು. ನಿಮ್ಮ ಯಜುರ್ ಮತ್ತು ಸಾಮವೇದವರು ಮತ್ತು ಅಥರ್ವದವರು ಉಳಿದಿರುವಂತಹ ಕಾಮ್ಯಕರ್ಮಗಳನ್ನು ಮಾಡುವಂಥದ್ದು ಪದ್ಧತಿ. ಅಲ್ಲಿ ಆ ಬ್ರಹ್ಮನ ಸ್ಥಾನವನ್ನು ನೀವು ಸಾಧ್ಯ ಇದೆಯೋ ಇಲ್ವೋ ಈ ಬಿಸ್ನೆಸ್ ಅಂಥೇಳಿ ಒಂದು ಸರಿಯಾದ ಒಂದು ಮಾಹಿತಿಯನ್ನು ಕೊಡುತ್ತೆ. ಇದಾದ ನಂತರ ನಿಮ್ಮ ಸ್ವಂತ ಸಾಮರ್ಥ್ಯದಲ್ಲಿ ಅಥವಾ ಅದರಿಂದ ಬರ್ತಕ್ಕಂಥ ರಿಟರ್ನಲ್ಲಿ ಬಿಸ್ನೆಸ್ಸನ್ನು ನಡೆಸ್ಕೊಂಡು ಹೋಗುವಂಗಿದ್ರೆ ನಿಮ್ಮದು ಬೂಟ್ ಸ್ಟಾರ್ಟಪ್ ಆಗಿ ಕಂಟಿನ್ಯೂ ಆಗುತ್ತೆ. ಬೂಟ್ ಸ್ಟ್ರ್ಯಾಪ್ ಅಂತಂದರೆ ಸ್ವಂತ ಬಂಡವಾಳದಿಂದ ಮಾಡತಕ್ಕಂತಹ ಸಂಸ್ಥೆ ಅಂತ ಹೇಳಿ ಸ್ಟಾರ್ಟಪ್. ನೀವೊಂದು ಸಣ್ಣ ಚಾಯ್ ಅಂಗಡಿಯನ್ನು ಮಾಡೋದ್ರಿಂದ ಹಿಡಿದು ಬೇರೆ ಯಾವುದೇ ಥರದ ಚೈನ್ ಆಫ್ ಚಾಯ್ ರೆಸ್ಟೋರೆಂಟ್ಸ್ ಇರ್ಬೋದು, ಆ ಥರ ಬಹಳಷ್ಟು ಸಕ್ಸಸ್ ಆದವರು ಇದ್ದಾರೆ. ಈ ಸಾಫ್ಟ್ವೇರಲ್ಲಿ IT ಫೀಲ್ಡಲ್ಲಿ ಮಾತ್ರ ಸ್ಟಾರ್ಟಪ್ ಇರಬೇಕು ಅಂತಿಲ್ಲ, ಅಥವಾ ಯಾವುದೇ ಟೆಕ್ನಾಲಜಿ ಫೀಲ್ಡಲ್ಲಿ ಮಾತ್ರ ಸ್ಟಾರ್ಟಪ್ ಇರಬೇಕು ಅಂತಿಲ್ಲ. ಅಂದರೆ ಮಾಡುವ ಪ್ರತಿಯೊಂದು ಸ್ವಂತ ಉದ್ಯೋಗವನ್ನೂ ಕೂಡ ನೀವು ಸ್ಟಾರ್ಟಪ್ ಅಂತ ಹೇಳಿ ಪರಿಗಣನೆ ಮಾಡ್ಬೋದು, ಯಾವಾಗ ಅದನ್ನು ಸ್ಕೇಲೆಬಿಲಿಟಿ ಇದ್ದಾಗ ಮಾತ್ರ ಅಂತೇಳಿ. ನೀವೀಗ ಒಂದು ಚಾಯ್ ಔಟ್ಲೆಟನ್ನು ಮಾಡಿ ನೀವು ಅಲ್ಲೇ ಕೂತ್ಕೊಂಡ್ರೆ ಅದು ನಿಮ್ಮ ಒಂದು ಸಣ್ಣ ಸ್ವ ಉದ್ಯೋಗ ಅಷ್ಟೇ, ಅದೊಂದು ಎಂಟರ್ಪ್ರಿನರ್ಶಿಪ್ ಅಷ್ಟೇ. ನೀವು ಸ್ಟಾರ್ಟಪ್ ಅಂತ ಆದಾಗ ನೀವು ಎಷ್ಟು ಜನರಿಗೆ ಉದ್ಯೋಗಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ, ಹೇಗೆ ಬೆಳೆಸ್ಕೊಂಡು ಹೋಗ್ಬೋದು, ನಿಮ್ಮ ವರ್ಷದಿಂದ ವರ್ಷಕ್ಕೆ ನಿಮ್ಮ ಆದಾಯ ಹೇಗೆ ಜಾಸ್ತಿ ಆಗ್ತಾ ಇದೆ, ಎಷ್ಟು ಈಗ ಒಂದು ಶಾಪಿಂದ ಹಿಡಿದು 10 ಶಾಪ್ ಮಾಡಿದ್ರಿ, 10ರಿಂದ 100 ಮಾಡಿದ್ರಿ, 100ರಿಂದ 1000 ಆಯಿತು, ದೇಶಾದ್ಯಂತ ನೀವು ಅದನ್ನು ವಿಸ್ತರಣೆ ಮಾಡ್ಕೊಂಡು ಹೋದ್ರಿ. ಸೊ ಆಗ ಅದು ಸ್ಟಾರ್ಟಪ್ಪಿನ ಗ್ರೋತ್ ಜರ್ನಿಯನ್ನು ಕ್ಯಾಚಪ್ ಮಾಡುತ್ತೆ. ಇಲ್ಲ ಅಂತಾದರೆ ನೀವು ಒಂದು ಉದ್ಯೋಗನ ಸ್ಟಾರ್ಟ್ ಮಾಡಿದ್ದೀರಾ, ಅಲ್ಲೇ ಇದ್ದೀರಾ, ಈಗ ಮೊದಲೆಲ್ಲ ಇತ್ತಲ್ಲ, ಈಗ ಒಂದು ಸಣ್ಣ ಉದ್ಯೋಗವನ್ನು ಪ್ರಾರಂಭ ಮಾಡಿದ್ದೆ, ಸಣ್ಣ ಒಂದು ಫ್ಯಾಕ್ಟ್ರಿ ಇರ್ಬೋದು, ಅಥವಾ ಸಣ್ಣ ಒಂದು ಮಷಿನರಿ ಹ್ಯಾಂಡಲ್ ಮಾಡುವಂಥದ್ದು ಇರ್ಬೋದು, ಅಥವಾ ಸಣ್ಣ ಗ್ರಾಹಕರ ಸೇವೆ ಮಾಡುವಂಥ ಸಂಸ್ಥೆ ಇರ್ಬೋದು, ಅದನ್ನು ನೀವು ಸ್ಟಾರ್ಟಪ್ ಅಂತ ಹೇಳಿ ಕನ್ಸಿಡರ್ ಮಾಡಲಿಕ್ಕಾಗಲ್ಲ. ಅದಕ್ಕೊಂದು ಇನಿಷಿಯಲ್ ದಿನದಲ್ಲಿ ತುಂಬ ಹಣವನ್ನು ನೀವು ಅಲ್ಲಿ ಬರ್ನ್ ಮಾಡ್ತಾ ಇರ್ತೀರ, ನಿಮಗೆ ಪ್ರಾಫಿಟ್ ಇರಲ್ಲ. ನಾಳೆ ಪ್ರಾಫಿಟ್ ಬರುತ್ತೆ ಅನ್ನೋ ಒಂದು ನಿರೀಕ್ಷೆ ಮೇಲೆ ನೀವು ಇವತ್ತು ಎಂಟೈರ್ ಕ್ಯಾಪಿಟಲನ್ನು ಹಾಕಿ ಅದನ್ನು ಸುರಿದು ರನ್ ಮಾಡ್ತಾ ಇರ್ತೀರ. ಸೊ ಇದು ನಮ್ಮ ನಾರ್ಮಲ್ ಬೂಟ್ ಸ್ಟ್ರ್ಯಾಪಲ್ಲಿ ನಡೆಯುವಂಥದ್ದು. ಇನ್ನೊಂದು VC ಫಂಡೆಡ್ ಅಥವಾ ಫಂಡೆಡ್ ಸ್ಟಾರ್ಟಪ್ಸ್ ಅಂತ ಹೇಳಿ. ಬೂಟ್ ಸ್ಟ್ರ್ಯಾಪ್ ಅಲ್ಲಿ ನನ್ನ ದುಡ್ಡಿಂದ ನಾನು ಏನೇ ಮಾಡಿದ್ರು ಬೂಟ್ ಸ್ಟ್ರ್ಯಾಪ್. ನೀವು ನಿಮ್ಮ ತೀರಾ ಕ್ಲೋಸ್ ಇರುವಂಥವ್ರು ಅಥವಾ ಫೌಂಡರ್ಸ್ ಒಂದು 3-4 ಜನ ಸೇರಿ ಮಾಡುವಂಥದ್ದು ಬೂಟ್ ಸ್ಟ್ರ್ಯಾಪ್. ಇದು ಬೂಟ್ ಸ್ಟ್ರ್ಯಾಪಿಗೆ ಸಂಬಂಧಪಟ್ಟ ಹಾಗೆ. ಅದೇ ನೀವು ಬೇರೆಯವರಿಂದ ಒಂದು ಸ್ವಲ್ಪ ಬಂಡವಾಳವನ್ನು ಸಂಗ್ರಹ ಮಾಡಿ ಇನಿಷಿಯಲ್ ಐಡಿಯೇಷನ್ ಸ್ಟೇಜ್ ಇರುತ್ತೆ, ಅದ ನಂತರ ನಿಮಗೆ ಅದನ್ನು ಮಾರ್ಕೆಟಿಗೆ ತಗೊಂಡು ಹೋಗಿ ಟೆಸ್ಟ್ ಮಾಡ್ತೀರಾ. ಸೊ ಆ ಟೆಸ್ಟ್ ಮಾಡಿದ ನಂತರ ನಿಮಗೊಂದು ಸಕ್ಸಸ್ ಸಿಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಬಂಡವಾಳ ಹಾಕಿದ್ರೆ ದುಡ್ಡು ರೊಟೇಟ್ ಆಗುತ್ತೆ, ಬರುತ್ತೆ, ಸಕ್ಸಸ್ ಇದೆ ಅಂತೇಳಿ. ಆಗ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಫಸ್ಟ್ ಹೋಗಿ ದುಡ್ಡನ್ನು ಕೇಳ್ತೀರ. 4 ಜನರಿಗೆ ನೀವು ಬಂದಿರೋ ಆದಾಯವನ್ನು ಅಥವಾ ಇರೋ ಒಂದು ಬೆಳವಣಿಗೆಯನ್ನು ನೋಡಿ ಅವ್ರು ಹೇಳ್ತಾರೆ, ಇಲ್ಲ ನಾನು ಇದ್ರ ಮೇಲೆ ದುಡ್ಡು ಮಾಡ್ತೀನಿ, ಬಾ ನೋಡೋಣ ಅಂತೇಳಿ. ಸೊ ಅಲ್ಲಿಂದ ನಿಮ್ಮದು ಆ್ಯಕ್ಚುಯಲ್ ಫಂಡಿಂಗ್ ಶುರುವಾಗುತ್ತೆ. ಇದಕ್ಕೆ ನಾವು ಸೀಡ್ ಫಂಡಿಂಗ್ ಅಥವಾ ಏಂಜಲ್ ಫಂಡಿಂಗ್ ಅಂತೀವಿ. ಎರಡು ಒಂದೇ, ಅದು ಸೀಡ್ ಅಥವಾ ಏಂಜಲ್ ಫಂಡಿಂಗ್ ಅಂದ್ರೆ ಇನಿಷಿಯಲ್ ಬೀಜಾಂಕುರವಾಗಿ ನಿಮ್ದೊಂದು ಐಡಿಯೇಷನ್ ಸ್ಟೇಜ್ ಇಂದ ನಿಧಾನವಾಗಿ ಹೊರಗಡೆ ಬರಲಿಕ್ಕೆ ಒಂದು ಇದು. ಅಂದ್ರೆ ಈಗ ಸೀಡ್ ಫಂಡಿಂಗ್ ಅಂತಂದ್ರೆ VCಗಳ ಲ್ಯಾಂಗ್ವೇಜ್ ಅಲ್ಲಿ ಸೀಡ್ ಫಂಡಿಂಗ್ ಅಂತ ಹೇಳಿ. ನೀವು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಮಾಡಿದಾಗ ಅದನ್ನ ನಾವು ಏಂಜಲ್ ರೌಂಡ್ ಅಂತ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ರೌಂಡ್ ಅಂತ ಹೇಳಿ ಅದನ್ನ ಕನ್ಸಿಡರ್ ಮಾಡ್ಕೊಂಡು ಹೋಗ್ತೀವಿ. ಸೊ ಈ ತರ ಹೊರಗಡೆಯಿಂದ ಯಾರೋ ಅಮೌಂಟ್ ಅನ್ನ ಹಾಕಿ ನಿಮ್ಮ ಬಿಸ್ನೆಸ್ ಐಡಿಯಾವನ್ನ ನರ್ಚರ್ ಮಾಡಿ ಯಾರು ಡೆವಲಪ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾರಲ್ಲ, ಆಗ ಅದು ನಮ್ಮ ನಿಜವಾದ ಫಂಡೆಡ್ ಸ್ಟಾರ್ಟಪ್ ಆಗಿ ಗ್ರೋ ಆಗ್ಲಿಕ್ಕೆ ಶುರುವಾಗುತ್ತೆ. ಸೊ ಇದು ಇನಿಷಿಯಲ್ ಡಿಫ್ರೆನ್ಸ್. ಬಟ್ ಅದೇ ನೀವು ಹೇಳಿದಾಗೆ ಇನ್ನು ಯುನಿಕಾರ್ನ್, ಯಾರು ಒಂದು ಶತಕೋಟಿ ಮೌಲ್ಯದ ಟರ್ನ್ ಓವರ್ ಅಥವಾ ಬಿಸ್ನೆಸ್ಸನ್ನು ಮಾಡ್ಕೊಂಡು ಹೋಗ್ತಾರೋ ಅವರನ್ನು ನಾವು ಯೂನಿಕಾರ್ನ್ಗಳಂತೇಳಿ ಹೇಳ್ತೀವಿ. ಅಂದರೆ 100 ಕೋಟಿ ದಾಟಿದ ಮೇಲೆ ಯೂನಿಕಾರ್ನ್ ಅಲ್ಲ ಅಂದರೆ ಅಷ್ಟು. ಅದಕ್ಕೆ ನಾನು ಹೇಳಿದ್ದು, ಅಂದರೆ ನಿಮ್ಮ ಹತ್ರ ಆ ಸ್ಕೇಲೆಬಿಲಿಟಿ ಇದ್ದಾಗ ನೀವು ಸ್ಟಾರ್ಟಪ್ಪನ್ನು ಮುಂದೆ ತೊಗೊಂಡು ಹೋದರೆ ಮಾತ್ರ ನೀವು ಯೂನಿಕಾರ್ನ್ ಆಗಿ ಬದಲಾವಣೆ ಆಗ್ಬೋದು. ಯೂನಿಕಾರ್ನೇ ಫೈನಲ್, ಅದಾದ್ಮೇಲೆ ಏನಿಲ್ಲ. ಅಲ್ಲ, ಯೂನಿಕಾರ್ನ್ ಸ್ಟಾರ್ಟಪ್ಗಳು ಹೋಗಿ ಮತ್ತೆ ಲಿಸ್ಟ್ ಆಗುತ್ತೆ, ಆಮೇಲೆ ಲಿಸ್ಟೆಡ್ ಕಂಪನಿ ಆಗಿ ಬದಲಾವಣೆ ಆಗುತ್ತೆ. ಝೊಮ್ಯಾಟೊ, ಆಮೇಲೆ ಸ್ವಿಗ್ಗಿ, ಗ್ರೋ
ಇದೆಲ್ಲ ಕಂಪನಿಗಳು ನಿಮಗೆ ಇವತ್ತಿನ ಇದರಲ್ಲಿ ಎಲ್ಲ ಸ್ಟೇಜ್ ತುಂಬಾ ಅಂದ್ರೆ ತುಂಬಾ ಸಾಮಾನ್ಯವಾಗಿ ಸಣ್ಣ ಪ್ರಮಾಣದಲ್ಲಿ ಕಳೆದ 10 ವರ್ಷದ ಹಿಂದೆ ಸ್ಟಾರ್ಟ್ ಆಗಿದ್ದು ಇವತ್ತು ತುಂಬಾ ಬೃಹದಾಕಾರವಾಗಿ ಬೆಳೆದಿರತಕ್ಕಂತಹ ಒಂದು ಲಿಸ್ಟೆಡ್ ಕಂಪನಿಯಾಗಿ ಬದಲಾವಣೆ ಆಗಿದೆ. ಸೊ ಇದು ಕಂಪ್ಲೀಟ್ ಸ್ಟಾರ್ಟಪ್ ಅಲ್ಲಿ ಇದು ಮಾಡೋದು. ಇಲ್ಲಿ ಈಗ ನಿಮ್ಗೆ ತುಂಬಾ ಒಂದಷ್ಟು ಇಂಟ್ರೆಸ್ಟಿಂಗ್ ಶಬ್ದಗಳನ್ನು ಹೇಳಬೇಕು ಅಂತಂದ್ರೆ ರನ್ ರೇಟ್ ಅಂತ ಹೇಳ್ತೀವಿ, ಆನಂತರ ಬರ್ನ್ಔಟ್ ಅಂತ ಹೇಳ್ತೀವಿ. ಸೊ ನಿಮಗೆ ಎಷ್ಟು ಆದಾಯ ಬರುತ್ತೆ ಅಂತಲ್ಲ, ನೀವು ಎಷ್ಟು ರೊಟೇಷನ್ ಅನ್ನ ಮಾಡ್ತೀವಿ ಅನ್ನೋದ್ರ ಮೇಲೆ ನಿಮ್ಮ ರನ್ ರೇಟ್ ನಿರ್ಧಾರ ಆಗುತ್ತೆ. ರೊಟೇಷನ್ ಅಂದ್ರೆ ಈಗ ಹಾಕಿರೋ ದುಡ್ಡು ಬರುತ್ತೆ ಮತ್ತೆ ನಾನು ಇನ್ವೆಸ್ಟ್ ಮಾಡ್ತೀನಿ, ಬರುತ್ತೆ ಮತ್ತೆ ಇನ್ವೆಸ್ಟ್ ಮಾಡಿ ಅಂದ್ರೆ ಎಷ್ಟು ಬಾರಿ ಟರ್ನ್ ಔಟ್ ಆಗುತ್ತೆ ಅನ್ನೋದ್ರ ಮೇಲೆ. ಈಗ ರನ್ ರೇಟ್ ಅಂತಂದ್ರೆ ಈಗ ನಿಮಗೆ ರನ್ವೇ ಎಷ್ಟು ಮಂತ್ ಇದೆ ಅಂತ ಕೇಳ್ತೀವಿ. ಸ್ಟಾರ್ಟ್ಅಪ್ ಅಲ್ಲಿ ಇದೊಂದು ಕಾಮನ್ ಇದು, ನಿಮ್ಮ ರನ್ವೇ ಎಷ್ಟು ಮಂತ್ ರನ್ವೇ ಇದೆ ಅಂತ ಹೇಳಿ. ಅಂದ್ರೆ ನಿಮ್ಮ ಹತ್ರ ಇನ್ನು ಎಷ್ಟು ತಿಂಗಳು ದುಡ್ಡನ್ನು ಖಾಲಿ ಮಾಡ್ಲಿಕ್ಕೆ 1 ರೂಪಾಯಿನೂ ಇನ್ಕಮ್ ಇಲ್ಲ ಅಂತಂದ್ರೆ ಎಷ್ಟು ತಿಂಗಳು ನೀವು ಹಿಂಗೆ ನಡ್ಸ್ಕೊಂಡು ಹೋಗ್ಬೋದು ಅಂತ ರನ್ವೇ. ಆಯ್ತಾ, ನಂದು 5 months ರನ್ವೇ, 6 months ರನ್ವೇ, 12 months ರನ್ವೇ. ಸೊ ನೆಕ್ಸ್ಟ್ ಫಂಡಿಂಗ್ ಆಗಿಲ್ಲ ಅಂತಂದ್ರೆ ಮುಚ್ಚೋ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ತೀವಿ. ಸೊ ಆ ಇದರಲ್ಲಿ ನಮ್ಮ ರನ್ವೇ ಅಂತ ಹೇಳಿ ಸ್ಟಾರ್ಟ್ ಆಗುತ್ತೆ. ರನ್ ರೇಟ್ ಅಂತಂದ್ರೆ ನೀವು ಆ ಒಂದು ಸಂದರ್ಭದಲ್ಲಿ ನಾನು 10 ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ 2 ರೂಪಾಯಿ ಬರುತ್ತೋ 3 ರೂಪಾಯಿ ಬರುತ್ತೋ ಅನ್ನೋದ್ರಿಂದ ನಿಮ್ಮ ರನ್ ರೇಟ್ ಕೌಂಟ್ ಆಗುತ್ತೆ. ಸೊ ಹೀಗೆ ಕೆಲವೊಂದಷ್ಟು ವಿಶಿಷ್ಟವಾದಂತಹ ಶಬ್ದಗಳು ಮತ್ತೆ ಹೊಸ ಶಬ್ದಗಳನ್ನ ಸ್ಟಾರ್ಟ್ಅಪ್ ಅಲ್ಲಿ ನಡ್ಸ್ಕೊಂಡು ಬಂದಿದ್ದಾರೆ. ಸೊ ಈಗ ಕೆಲವ್ರು ಹೇಳ್ತಾರೆ ಈ ಸ್ಟಾರ್ಟ್ಅಪ್ ಅಲ್ಲಿ ನಾನು VCಗೆ ಹೋದ್ರೆ ಏನೋ ಸ್ಕೇಲೆಬಿಲಿಟಿಗೆ ಹೋಗ್ಬೇಕಾಗುತ್ತೆ, ಯಾಕೆಂದ್ರೆ ಅವ್ರಿಗೆಲ್ಲ ಪ್ರಾಫಿಟ್ ಕೊಡಬೇಕಾಗುತ್ತೆ, ಅದ್ರ ಬದಲು ನಾನು ಇದರಲ್ಲೇ ಬೂಟ್ ಸ್ಟ್ರಾಪ್ ಅಲ್ಲೇ ನಡ್ಸ್ಕೊಂಡು ಹೋಗ್ತೀನಿ ಅಂತ. ಅದು ಕೂಡ ಸಾಧ್ಯನಾ? ಅದು ಅಲ್ಲ, ಇದು ಸಾಧ್ಯ ಇದೆ. ಬಟ್ ನಿಮಗೆ ಗ್ರೋತ್ ಫ್ಯಾಕ್ಟರ್ ಅಂತ ಬಂದಾಗ ಸ್ಕೇಲೆಬಿಲಿಟಿ ಇಲ್ಲದೆ ಇರೋ ಬಿಸ್ನೆಸ್ ಅಲ್ಲಿ ನೀವು VCಗಳನ್ನ ಅಥವಾ ಇವ್ರನ್ನ ಆಕರ್ಷಣೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಸ್ಕೇಲೆಬಿಲಿಟಿ ಇದ್ರೆ ಮಾತ್ರ ಹೊರಗಡೆಯಿಂದ ಬಂದು ಬಂಡವಾಳವನ್ನ ಇದು ಮಾಡ್ತಾರೆ. ಮತ್ತೆ ಇನ್ನೊಂದೇನಂತಂದ್ರೆ ಸ್ಟಾರ್ಟ್ಅಪ್ ಅನ್ನೋದು ಒಂದು ಬಬಲ್ ತರ ಬೇಕಾದ್ರೂ ಆಗ್ಬೋದು. ತುಂಬಾ ಹೈಪ್ ಇರುತ್ತೆ, ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ, ಆಲ್ ಆಫ್ ಸಡನ್ ನಾಳೆ ಝೀರೋಗೆ ಬಂದು ನಿಂತ್ಕೊಳ್ಳುತ್ತೆ. ನೀವೀಗ ಬೈಜೂಸ್ ಅಂತ ಹೇಳಿ ಒಂದು ಸಂಸ್ಥೆಯನ್ನು ನೋಡಿರ್ಬೋದು. $1 ಬಿಲಿಯನ್ ರೂಪಾಯಿಯ ಏನೋ ವ್ಯಾಲ್ಯೂಯೇಷನ್ ಅನ್ನ ಇತ್ತು, ಅಂದ್ರೆ ಮೌಲ್ಯ ಇತ್ತು ಆ ಕಂಪನಿಗೆ. ತುಂಬಾ ಜನ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಯಾವುದೋ ಒಂದಷ್ಟು ಸಣ್ಣ ಪುಟ್ಟ ತಪ್ಪುಗಳು ಅಥವಾ ಮ್ಯಾನೇಜ್ಮೆಂಟಿನ ಇದು ಒಂದಷ್ಟು ತಪ್ಪು ನಿರ್ಧಾರಗಳಿಂದಾಗಿ ಇವತ್ತು ಆ ಸಂಸ್ಥೆಯ ಒಂದು ಮೌಲ್ಯ 1 ಮಿಲಿಯನ್ಗೂ ಕೂಡ ಇದಾಗ್ತಾ ಇಲ್ಲ. ಅಂದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನೀವು 100 ಕೋಟಿ 1000 ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ತಗೊಂಡು ರನ್ ಮಾಡಿ ಕಟ್ಟಿ ಬೆಳೆಸಂತ ಸಂಸ್ಥೆ ನಾಳೆ ಏನು ಇಲ್ಲದೆ ಹೋಗ್ಬೇಕಾದ್ರೆ ಇನ್ವೆಸ್ಟರ್ಗಳು ಅದನ್ನು ಯೋಚನೆ ಮಾಡೇ ಮಾಡ್ತಾರೆ. ಅಂದ್ರೆ ಬರೀ VC ತಗೊಳ್ಳೋದು ಒಂದೇ ಅಲ್ಲ, ಅದನ್ನ ನಾವು ಹೇಗೆ ಪ್ರಾಫಿಟಬಲ್ ಆಗಿ ಲಾಂಗ್ ಟರ್ಮ್ ಅಲ್ಲಿ ರನ್ ಮಾಡಿ ಅವ್ರಿಗೆ ವಾಪಸ್ ಕೊಡ್ತೀವಿ ಅನ್ನೋದು ಕೂಡ. ಅದಕ್ಕಾಗಿ ಈಗ ಬೂಟ್ ಸ್ಟ್ರಾಪ್ಗಳಲ್ಲಿ ನಿಮಗೆ ಸ್ವಾತಂತ್ರ್ಯ ಜಾಸ್ತಿ. ಯಾಕೆ ನಿಮ್ಮದೇ ದುಡ್ಡು ನಿಮ್ಮದೇ ಇದು. ನಿಮಗೆ ಕಂಪ್ಲೈನ್ಸ್ಗಳು ನಿಮ್ಮ ಒಂದು ಮಿತಿಗೆ ಗೌರ್ಮೆಂಟಿಗೆ ಏನು ಬೇಕೋ ರೆಗ್ಯುಲೇಷನ್ ಅಲ್ಲಿ ಏನಿದೆಯೋ ಅಷ್ಟು ಮಾಡಿದ್ರೆ ಸಾಕು. ಅದೇ ನೀವು VC ಫಂಡೆಡ್ ಆಗಿ ಹೋದಾಗ ಅವ್ರು ಕೇಳ್ತಾರೆ, ನೀನು ನನಗೆ 15 ದಿನಕ್ಕೊಮ್ಮೆ MIS ಅನ್ನು ಕೊಡಬೇಕು, ನೀನು ಏನು ಪ್ರೋಗ್ರೆಸ್ ಮಾಡಿದ್ಯಾ ಅಂತೇಳಿ ನನಗೆ ಹೇಳಬೇಕು, ಪ್ರತಿ 1 ತಿಂಗಳಿಗೊಮ್ಮೆ ಒಂದು ನನಗೆ ಡೀಟೇಲ್ಡ್ ರಿಪೋರ್ಟನ್ನು ಸಬ್ಮಿಟ್ ಮಾಡಬೇಕು, ಕ್ವಾರ್ಟರ್ಲಿ ಒಂದು ಮೀಟಿಂಗ್ ಕರೆದು ನನಗೆ ಎಲ್ಲ ಟೀಮ್ ಜೊತೆಗೆ ಒಂದು ಮೀಟಿಂಗನ್ನು ಇಟ್ಟು ಪ್ರೆಸೆಂಟೇಷನ್ ಮಾಡಬೇಕು. ಈ ಥರ ಒಂದಷ್ಟು ಕಟ್ಟಳೆಗಳನ್ನು ಹಾಕ್ತಾರೆ VC ಬಂದಾಗ. ಅಷ್ಟಕ್ಕೆ ಸೀಮಿತ ಆಗಿದ್ರೆ ಸ್ಟಾರ್ಟ್ಅಪ್ಗಳು ತುಂಬ VC ಫಂಡ್ಗಳ ಥರ ಹೋಗ್ತಾ ಇದ್ದು, ಬೂಟ್ ಸ್ಟ್ರಾಪ್ ಯಾರು ಮಾಡ್ತಾನೆ ಇರಲಿಲ್ಲ. ಇಷ್ಟಲ್ದೇನೆ ನೀವು ಯಾವುದೋ ಒಬ್ಬರನ್ನ ಹೈರ್ ಮಾಡಬೇಕು, ಅವರಿಗೆ ಈಗ ವಾರ್ಷಿಕವಾಗಿ ಒಂದು 15 ಲಕ್ಷಕ್ಕಿಂತ ಜಾಸ್ತಿ ಕೊಡಬೇಕು ಅಂತಾದರೆ ನಾನು VC ಅಪ್ರೂವ್ ಅಂತ ತಗೋಬೇಕು. ಒಂದು ಶೇರ್ ಹೋಲ್ಡರ್ಸ್ ಅಗ್ರಿಮೆಂಟ್ ಅಂತ ಹೇಳಿ ಮಾಡ್ತೀವಿ, ಅಥವಾ ಇನ್ವೆಸ್ಟರ್ ಅಗ್ರಿಮೆಂಟ್ ಅಂತ ಹೇಳಿ ಸ್ಟಾರ್ಟ್ ಆಗಿರುತ್ತೆ. ಅಲ್ಲಿ ಕೆಲವೊಂದಷ್ಟು ಅವರಿಗೆ ವಿಶೇಷವಾದಂತಹ ಒಂದಷ್ಟು ಹಕ್ಕುಗಳನ್ನು ಕೊಡ್ತೀವಿ, ಅವ್ರ ರೈಟ್ಸ್ ಇರುತ್ತೆ. ಅದಕ್ಕೆ ನಾವು ಏನಂತಂದರೆ ಸ್ಟಾರ್ಟಪ್ಗಳಲ್ಲಿ ರಿಸರ್ವ್ಡ್ ಮ್ಯಾಟರ್ಸ್ ಅಥವಾ ಅವ್ರಿಗಾಗಿ ಮೀಸಲಿಟ್ಟಂತಹ ಒಂದಷ್ಟು ವಿಷಯಗಳು ಅಂತ ಹೇಳಿ ಬರ್ಕೊಂಡಿರ್ತೀವಿ. ನಾವು ಕಂಪನಿಯಲ್ಲಿ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತ ಹೇಳ್ತೀವಿ. ಅಂದರೆ ಕಂಪನಿಯ ಬೈಲಾ ಇದ್ದ ಹಾಗೆ ಇದು. ಸೊ ಬೈಲಾದಲ್ಲಿ ಆ ಎಲ್ಲ ಅಂಶಗಳನ್ನು ಹಾಕಿ ಅವರಿಗೆ ನೀವು ಹೇಳಿದಾಗ ನಿಮ್ಮ ಒಂದು ಅಪ್ರೂವಲ್ ಇಲ್ಲದೆ ನಾವೇನು ಮಾಡಲ್ಲ ಅಂತ ಹೇಳ್ತೀವಿ. ಆ ಇದರಲ್ಲಿ ನಿಮಗೆ ಬಹಳ ಅವಕಾಶ ಇದೆ. ಅವ್ರು ಏನು ಬರ್ಕೊಳ್ಳಿಕ್ಕೆ ಹೇಳ್ತಾರೋ ಅಥವಾ ಅವ್ರು ಎಲ್ಲೆಲ್ಲಿ ಅವರ ಅಪ್ರೂವಲ್ ಇಲ್ಲದೆ ನೀವೇನು ಒಂದು ಸೂಜಿಯನ್ನು ಇಲ್ಲಿದ್ದನ್ನ ಇಲ್ಲಿ ಇಡಬಾರ್ದು ಅಂತ ಹೇಳಿದ್ರೆ ನೀವು ಅವರ ಅನುಮತಿ ಇಲ್ಲದೆ ಏನನ್ನೂ ಮಾಡ್ಲಿಕ್ಕಾಗಲ್ಲ. ಅಲ್ಲಿ ಬಹಳಷ್ಟು ಸ್ಟಾರ್ಟ್ಅಪ್ಗಳಲ್ಲಿ ಅಥವಾ ಫೌಂಡರ್ಸ್ಗಳು ತುಂಬ ಕಷ್ಟವನ್ನು ಅನುಭವಿಸ್ತಾರೆ. ಅಂದರೆ ಅವ್ರಿಗೊಂಥರ ಕೈ ಕಟ್ಟಿ ಹಾಕಿದಾಗೆ ಫ್ರೀಡಮ್ ಇರಲ್ಲ. ಅದಕ್ಕಾಗಿ ಬಹಳಷ್ಟು ಜನ ಸ್ಕೇಲೆಬಿಲಿಟಿ ಇದ್ರೂ ಕೂಡ VC ಹತ್ರ ಹೋಗ್ಲಿಕ್ಕೆ ಹೆದರ್ತಾರೆ. ಸೊ ಈ ಎಲ್ಲ ರಿಸ್ಟ್ರಿಕ್ಷನ್ಗಳನ್ನ ಅವ್ರು ಹಾಕಿ ಇರೋದಕ್ಕೇನೆ ಬಹಳಷ್ಟು ಸ್ಟಾರ್ಟ್ಅಪ್ಗಳು ಸಕ್ಸಸ್ ಅನ್ನು ಹೊಂದಿದ್ದಾವೆ. ಅಂದ್ರೆ ನಿಮಗೆ ಅಕೌಂಟಬಿಲಿಟಿ ಇರುತ್ತೆ, ನಿಮ್ಗೆ ರೆಸ್ಪಾನ್ಸಿಬಿಲಿಟಿಯನ್ನು ಇದನ್ನೇ ಮಾಡಬೇಕು, ಇವ್ರು ಇದನ್ನೇ ನಿಭಾಯಿಸಬೇಕು ಅಂತ ಜವಾಬ್ದಾರಿ ಇರುತ್ತೆ.
ಬಟ್ ನಿಮ್ಮದೇ ಆದಾಗ ನೀವು ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಎಲ್ಲವನ್ನು ಮಾಡ್ತೀರಾ ಅಂತ ಹೇಳಲಿಕ್ಕಾಗಲ್ಲ. ನಾಳೆ ಇನ್ನೊಬ್ರು ಕೇಳೋರಿದ್ದಾರೆ, ಅವರು ಮತ್ತೆ ನಿಮ್ಮನ್ನು ಪ್ರಶ್ನೆ ಮಾಡ್ತಾರೆ ಅಂತ ಬಂದಾಗ ನೀವು ಆವಾಗ ಅನಿವಾರ್ಯವಾಗಿ ಅದನ್ನ ಮಾಡ್ಕೊಂಡು ಹೋಗ್ತೀರಾ, ಇಲ್ಲ ಅಂತ ನೆಕ್ಸ್ಟ್ ಫಂಡಿಂಗ್ ಆಗಲ್ಲ. ಕಂಪನಿಯಲ್ಲಿ ನಾನು ಹೇಳಿದ್ನಲ್ಲ ರನ್ವೇ ಎಷ್ಟು ಮಂತು ಇದೆ ಅಂತ ಹೇಳಿ, ಸೊ ಇಲ್ಲ ರನ್ವೇ ಇರೋದೇ 5 ಮಂತು ಅಂತ ನೆಕ್ಸ್ಟ್ ನಿಮ್ಗೆ ಫಂಡಿಂಗ್ ಬೇಕು, ಅವ್ರು ಹೇಳಿದ್ದೆಲ್ಲವನ್ನ ಮಾಡಲೇಬೇಕಾಗತ್ತೆ. ಕೆಲವೊಮ್ಮೆ ಅದು ಸಕ್ಸಸ್ಗೂ ದಾರಿಯಾಗಿ ಮಾರ್ಪಾಡಾಗತ್ತೆ. ಬಹಳಷ್ಟು ಈಗ ಲಿಸ್ಟೆಡ್ ಆಗಿರುವಂತಹ ನೀವು ಹೇಳಿದ್ರಲ್ಲ ಒಂದು 3-4 ಕಂಪನಿಗಳ ಹೆಸರು, ಅಲ್ಲಿ ಎಲ್ಲವೂ ಆ ಶಿಸ್ತನ್ನು ಅಳವಡಿಸ್ಕೊಂಡು ಅವ್ರು ಕಷ್ಟಪಟ್ಟಿದ್ದಾರೆ, ತುಂಬ ಕಷ್ಟಪಟ್ಟಿದ್ದಾರೆ. ಸೊ ಮೊದಲನೇ ದಿನದಲ್ಲಿ ಒಂದು ಮನೆಗೆ ನಿಜವಾಗ ಅವರೇ ಹೋಗಿ ಕೊಟ್ಟಂತಹ ಡೆಲಿವರಿ ಮಾಡಿದ ನಿದರ್ಶನಗಳು ಇದೆ. ಇವತ್ತು ತುಂಬಾ ದೊಡ್ಡ ಮಟ್ಟದಲ್ಲಿ ಅವರು ಕಂಪನಿಯನ್ನು ಕಟ್ಟಿ ಸಾಧನೆಯನ್ನು ಮಾಡಿದ್ದಾರೆ. ಲಕ್ಷಾಂತರ ಜನರಿಗೆ ಅಂದ್ರೆ ಶೇರನ್ನು ಹಂಚಿದ್ದಾರೆ, ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ. ತುಂಬ ಗಣನೀಯವಾದಂತಹ ಸಾಧನೆ ಆಗಿದೆ. ಯಾವಾಗ ಇಷ್ಟೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳಿಗೆ ಒಗ್ಗಿ ಬಗ್ಗಿ ತಗ್ಗಿ ನಡೆದಾಗ ಮಾತ್ರ ಸಾಧನೆ ಸಾಧ್ಯ ಆಗಿದೆ ಅಂತ ಹೇಳಿ. ಈ ಇನ್ನೊಂದು ಎಲ್ಲ ಕಡೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಬರ್ತಾ ಇದೆ, ಇಂಡಿಪೆಂಡೆಂಟ್ ಡೈರೆಕ್ಟರ್ಸು ಹುದ್ದೆಗಳು ತುಂಬ ಖಾಲಿ ಇದೆ, ಇಂಡಿಪೆಂಡೆಂಟ್ ಡೈರೆಕ್ಟರ್ ಯಾರು ಬೇಕಾದರೂ ಆಗ್ಬೋದು ಅನ್ನೋದೆಲ್ಲ. ಇದು ಏನಿದು ಇಂಡಿಪೆಂಡೆಂಟ್ ಡೈರೆಕ್ಟರ್? ನೀವು ಯಾವ ದೊಡ್ಡ ದೊಡ್ಡ ಕಂಪ್ನೀಸಿಗೆಲ್ಲ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ, ನಿಮ್ಮ ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ, ಅಥವಾ ಈವನ್ ನೀವು ಯಂಗ್ಸ್ಟರ್ ಅಂದರೆ ನಿಮ್ಗೆ ಕೆಲವು ಇಂಡಿಪೆಂಡೆಂಟ್ ಡೈರೆಕ್ಟರ್ ಕೋರ್ಸ್ಗಳನ್ನ ಮಾಡ್ಕೊಂಡ್ರೆ ನೀವು ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗ್ಬಿಡ್ಬೋದು ಅಂತ. ಹಾಂ, ಈಗ ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಅನ್ನೋದು ಒಂದು ಹುದ್ದೆ ಅನ್ನೋದಕ್ಕಿಂತ ಅದೊಂದು ತುಂಬ ಜವಾಬ್ದಾರಿಯುತವಾದಂತಹ ಒಂದು ಸ್ಥಾನಮಾನ. ಕಂಪನಿಯಲ್ಲಿ ನಿರ್ದೇಶಕ ಮಂಡಳಿ ಓನರ್ ಕಡೆಯಿಂದ ಅಥವಾ ಮ್ಯಾನೇಜ್ಮೆಂಟ್ ಕಡೆಯಿಂದ ಯಾವಾಗಲೂ ನೋಡ್ತಾ ಇರುತ್ತೆ. ಅದನ್ನೇ ನೀವು ಒಬ್ಬ ಸಂಪೂರ್ಣವಾಗಿ ಸ್ವತಂತ್ರ ವ್ಯಕ್ತಿಯನ್ನು ತಂದು ಕೂರಿಸಿದಾಗ ಅವನು ಅದನ್ನು ಹೇಗೆ ವಿಮರ್ಶೆ ಮಾಡ್ಬೋದು, ಅದನ್ನು ಹೇಗೆ ನಡೆಸಬೇಕು ಅಂತ ಹೇಳ್ಬೋದು. ಈ ಎಲ್ಲ ಒಂದು ಕಾರ್ಯತಂತ್ರಗಳನ್ನು ನಿರೂಪಣೆ ಮಾಡಿ ನಡೆಸ್ತಕ್ಕಂಥವ್ರು ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್. ಅಂಪೈರ್ ಇದ್ದಂಗೆ ಅವರು ಅಲ್ಲ, ನೀವು ಅಂಪೈರ್ ಇದ್ದಂಗೆ ಅಂತಲೂ ಹೇಳ್ಬೋದು. ಯಾಕೆಂದರೆ ಅವರು ಪ್ರತಿಯೊಂದು ನಡೆ ಮತ್ತು ಒಂದು ಬೆಳವಣಿಗೆಯನ್ನು ಗಮನಿಸ್ತಾ ಇರ್ತಾರೆ. ಈಗ ನಿಮ್ಮ ಕಂಪನಿಯಲ್ಲಿ ಆಡಿಟ್ಗಳ ಮ್ಯಾಟರ್ ಇರ್ಬೋದು, ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಇರ್ಬೋದು. ಅಂದರೆ 2 ಜನ ಪರಿಚಯದವ್ರು ಇರ್ತಾರೆ, ಅಥವಾ 2 ಎಂಟಿಟಿಗಳು ಕಾಮನ್ ಡೈರೆಕ್ಟರ್ಸ್ ಇರುತ್ತೆ, ಅಥವಾ 2 ಜನರಲ್ಲಿ ಅಪ್ಪ ಮಗನ ಬೇರೆ ಬೇರೆ ಕಂಪ್ನಿಗಳಿರುತ್ತೆ, ಅವರವ್ರ ಮಧ್ಯೆನೇ ಬಿಸ್ನೆಸ್ ಆಗ್ತಾ ಇರುತ್ತೆ. ನಿಮಗೆ ಯಾರು ಎಷ್ಟು ಪರ್ಸೆಂಟನ್ನು ಇಟ್ಕೊಂಡಿದ್ದಾರೆ, ಏನು ಮಾಡಿದ್ದಾರೆ, ಎಲ್ಲಿ ಹೇಗೆ ನಡೀತಾ ಇದೆ ಅಂತ ಗೊತ್ತಿರಲ್ಲ. ಈ ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಅನ್ನೋದು ಪಬ್ಲಿಕ್ ಲಿಮಿಟೆಡ್ ಕಂಪನಿ ಮತ್ತು ಲಿಸ್ಟೆಡ್ ಕಂಪನಿಯಲ್ಲಿ ಇರತಕ್ಕಂತಹ ಅವಕಾಶಗಳು. ಪ್ರೈವೇಟ್ ಕಂಪನಿಯಲ್ಲಿ ಇಂಡಿಪೆಂಡೆಂಟ್ ಅನ್ನೋದಕ್ಕೆ ಇಂಡಿಪೆಂಡೆಂಟಿಗೆ ಮೀನಿಂಗ್ ಅಷ್ಟು ಇರಲ್ಲ. ಯಾಕೆ ಅಂತಂದರೆ ಇಲ್ಲೆಲ್ಲವೂ ಕ್ಲೋಸ್ಲಿ ಹೇಳಿದಾಗ ನಡೀತಾ ಇರುತ್ತೆ, ಇಲ್ಲಿ ನಿಮಗೆ ರಿಸ್ಟ್ರಿಕ್ಷನ್ಗಳು ಬಹಳ ಕಡಿಮೆ. ಅದೇ ನೀವು ನಮ್ಮ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ ಅಥವಾ ಲಿಸ್ಟೆಡ್ ಕಂಪ್ನಿಯಲ್ಲಿ ಹೋದಾಗ ನಿಜವಾಗಿಯೂ ನೋಡಬೇಕು ಅಂತಂದರೆ ಒಬ್ಬ ಇಂಡಿಪೆಂಡೆಂಟ್ ಡೈರೆಕ್ಟರ್ ಜವಾಬ್ದಾರಿ ತುಂಬ ಇರುತ್ತೆ. ಒಂದು ಏನು ನಿಮ್ಮ ವಾರ್ಷಿಕ ಕಾಲಕ್ಕೆ ತಕ್ಕ ಹಾಗೆ ನೀವು ಅಕೌಂಟ್ಸನ್ನು ಸಬ್ಮಿಟ್ ಮಾಡಿದಾಗ ಅದನ್ನು ಪರಾಮರ್ಶನೆ ಮಾಡೋದಿರ್ಬೋದು, ಇಲ್ಲ ಅಂತಂದರೆ ಯಾರಿಗೆ ಎಷ್ಟು ಸಂಬಳವನ್ನು ಕೊಡಬೇಕು, ಅವರಿಗೆ ಇನ್ಕ್ರಿಮೆಂಟ್ ಮಾಡ್ತಾ ಇರೋ ಸರಿ ಇದೆಯೋ ಇಲ್ವೋ, ಡೈರೆಕ್ಟರ್ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೋ ಇಲ್ವೋ, ಅವರನ್ನು ವಿಶ್ಲೇಷಣೆ ಮಾಡಿ ಅದನ್ನು ಗಣನೆಗೆ ತಗೊಂಡು ಅದನ್ನು ಅಪ್ರೂವ್ ಮಾಡುವಂತಹ ಜವಾಬ್ದಾರಿ ಎಲ್ಲವೂ ಇಂಡಿಪೆಂಡೆಂಟ್ ಡೈರೆಕ್ಟರ್ಗಳ ಮೇಲಿರುತ್ತೆ. ಅಂದರೆ ಅದಕ್ಕೆ ಒಂದಷ್ಟು ಕ್ರೈಟೀರಿಯಾವನ್ನು ಕೊಟ್ಟಿದ್ದಾರೆ. ನೀವೊಂದು ಎಕ್ಸಾಮನ್ನು ಬರೀಬೇಕು, ಅಥವಾ ನಿಮ್ಮ ಹತ್ರ ಒಂದಷ್ಟು ಪೂರ್ವಭಾವಿಯಾಗಿ ಎಕ್ಸ್ಪೀರಿಯನ್ಸ್ ಇರಬೇಕು. ಅದರ ಮೇಲೆ ನೀವು ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಡಾಟಾ ಬ್ಯಾಂಕಲ್ಲಿ ನೀವು ಹೆಸರನ್ನು ನೋಂದಣಿ ಮಾಡ್ಬೋದು. ಭಾಳಷ್ಟು ಕಂಪನಿಗಳು ನಿಮ್ಮನ್ನು ಅಪ್ರೋಚ್ ಮಾಡುತ್ತೆ. ನೀವು ಅವರ ಕಂಪನಿಯ ಅವರ ಬಿಸ್ನೆಸ್ಸನ್ನು ವ್ಯಾಲ್ಯೂ ಅಡಿಷನ್ ಆಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಆದರೆ ನಿಮ್ಮನ್ನು ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಿ ಅವರು ನಿಮ್ಮನ್ನು ಹೈರ್ ಮಾಡ್ತಾರೆ. ಅಂದರೆ ನೀವು ನಿರ್ದೇಶನ ಮಂಡಳಿಯಲ್ಲೇ ಇರ್ತೀರಾ, ಬಟ್ ನಿಮ್ಮ ರೋಲು ಆ್ಯಸ್ ಅ ವಾಚ್ ಕೀಪರ್ ಆಗಿ ಇರುತ್ತೆ. ಅಂದರೆ ನೀವು ಅದನ್ನು ಅಷ್ಟು ಏನು ಪಾರಮ್ಯವಾಗಿ ನೋಡ್ತಾ ಇರ್ತೀರ. ಅಂದರೆ ಪರಾಮರ್ಶನೆ ಮಾಡೋದಕ್ಕೆ ಅಂತ ನಿಮ್ಮನ್ನು ಕೂರಿಸಿರ್ತಾರೆ. ನಾವೀಗ ಹೇಳ್ತೇವೆ ಯಜ್ಞವನ್ನು ಮಾಡಬೇಕಿದ್ರೆ ಋಗ್ ಯಜು ಸಾಮ ಅಥರ್ವ ಅಂಥೇಳಿ ಇಲ್ಲಿ 4 ಜನ ಹವಿಸನ್ನು ಇದು ಮಾಡ್ಲಿಕ್ಕೆ ಇರ್ತಾರೆ. ಅಲ್ಲಿ ಒಬ್ಬರು ಬ್ರಹ್ಮನನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು ಒಂದು ಇದು. ನಾರ್ಮಲಿ ಋಗ್ವೇದಿಗಳನ್ನ ಬ್ರಹ್ಮನನ್ನಾಗಿ ಇದು ಮಾಡುವಂಥದ್ದು. ಯಜುರ್ ಮತ್ತು ಸಾಮವೇದವರು ಮತ್ತು ಅಥರ್ವದವರು ಉಳಿದಿರುವಂತಹ ಕಾಮ್ಯಕರ್ಮಗಳನ್ನು ಮಾಡುವಂಥದ್ದು ಪದ್ಧತಿ. ಅಲ್ಲಿ ಆ ಬ್ರಹ್ಮನ ಸ್ಥಾನವನ್ನು ನೀವು ಇದಕ್ಕೆ ಹೇಳ್ಬೋದು ಇಂಡಿಪೆಂಡೆಂಟ್ ಡೈರೆಕ್ಟರ್. ಅವನು ಕೂತ್ಕೊಂಡು ಎಲ್ಲವನ್ನ ನೋಡ್ತಾ ಇರ್ತಾನೆ. ಅವನ ಜವಾಬ್ದಾರಿ ಏನಂತಂದರೆ ಅಷ್ಟು ಸ್ಟ್ಯಾಂಡ್ ಔಟ್ ಆಗಿ ನಿಂತ್ಕೊಂಡು ನೋಡುವಂಥದ್ದು ಅಂಥೇಳಿ. ಮತ್ತು ಅವನು ರೆಸ್ಪಾನ್ಸಿಬಲ್ ಇರ್ತಾನೆ. ಯಾಕೆಂದರೆ ತಪ್ಪುಗಳಾದಾಗ ಅವನು ಅದನ್ನು ಖಂಡಿಸ್ತಾನೆ, ಸರಿಯಾಗಿ ನಡೀತಾ ಇದ್ದಾಗ ಅದನ್ನು ಪ್ರಶಂಸನೆ ಮಾಡಿ ಅದನ್ನು ತೊಗೊಂಡು ಹೋಗ್ಲಿಕ್ಕೆ ಇದು ಮಾಡ್ತಾರೆ. ಸೊ ನಾಳೆ ಗೌರ್ಮೆಂಟ್ ಏನಾದ್ರು ಫಸ್ಟ್ ಕೇಳೋದಿದ್ರೆ ಇಂಡಿಪೆಂಡೆಂಟ್ ಡೈರೆಕ್ಟರ್ನ ಕೇಳಲಿಕ್ಕೆ ಇದಿರುತ್ತೆ. ಹುದ್ದೆಗಳು ಯಾಕೆ ಖಾಲಿ ಇದೆ ಅಂತ ಕೇಳಿದ್ರೆ ಅದು ತುಂಬ ಜವಾಬ್ದಾರಿಯುತವಂತಹ ಸ್ಥಾನಮಾನ ಅದು ಎಲ್ಲರಿಗೂ ದಕ್ಕೋದು ಕಷ್ಟ. ಹಾಂ, ಅಂದರೆ ಅದನ್ನು ದಕ್ಸ್ಕೊಳ್ಳೋದು ಕಷ್ಟ ಅಂತೇಳಿ, ಅದನ್ನು ನಿಭಾಯಿಸೋದು ಕಷ್ಟ. ನೀವು ಅಲ್ಲಿ ಪಾರ್ಶಿಯಾಲಿಟಿ ಮಾಡ್ಲಿಕ್ಕೆ ಹೋದಾಗ ಅಥವಾ ಏನೋ ಒಂದು ಪ್ರಾಬ್ಲಮ್ ಆದಾಗ ತುಂಬ ದೊಡ್ಡ ಮೊತ್ತದ ದಂಡವನ್ನು ತೆರಬೇಕಾದಂಥ ಪರಿಸ್ಥಿತಿ ಬರುತ್ತೆ.
ಈ ಕಾರ್ಪೊರೇಟ್ ಕಂಪ್ಲೈನ್ಸಸ್ಸಲ್ಲಿ ಒಂದು ಸಣ್ಣ ತಪ್ಪು ನಡೆಯೇ ಕೂಡ ಇಂಡಿಪೆಂಡೆಂಟ್ ಡೈರೆಕ್ಟರ್ ಇರ್ಬೋದು, ಡೈರೆಕ್ಟರ್ದು ಇರ್ಬೋದು, ನಿಮಗೆ ತುಂಬ ದೊಡ್ಡ ಮಟ್ಟದಲ್ಲಿ ಅದು ಪ್ರಾಬ್ಲಮ್ ಮಾಡಲಿಕ್ಕೆ ಸಾಧ್ಯತೆ. ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಕಾರ್ಪೊರೇಟಲ್ಲೂ ಕೆಲಸ ಮಾಡಿದ್ದೀರಾ, ಇಂಡಿಪೆಂಡೆಂಟ್ ಆಗಿ ನಿಮ್ಮದೇ ಆದ ಕಂಪ್ನಿಯನ್ನು ಕೂಡ ಈಗ ನೀವು ನಡೆಸ್ತಾ ಇದ್ದೀರಾ. ಯಾವ ರೀತಿ ವ್ಯತ್ಯಾಸವನ್ನು ನೋಡ್ತಾ ಇದ್ದೀರಾ? ಸರ್, ಇಲ್ಲಿ ಒಂದು ವಿಚಾರ ಏನಂತಂದರೆ, ನಮ್ಮ ಆಸಕ್ತಿಗಳು ಕಾಲಕ್ಕೆ ತಕ್ಕಕ್ಕೆ ಕೆಲವೊಂದು ಬಾರಿ ಬದಲಾವಣೆ ಆದಾಗ ಕಾರ್ಪೊರೇಟಲ್ಲಿ ನಿಮಗೆ ತುಂಬ ಸ್ಥಿರವಾದಂತಹ ಆದಾಯ, ಸ್ಥಿರವಾದಂತಹ ಸಮಯ ಮತ್ತು ರೂಟೀನ್ ವರ್ಕ್ಗಳು ಇರುತ್ತೆ. ನೀವೆಲ್ಲವನ್ನ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೋದು. ಅದೇ ನಮ್ಮ ಸ್ವಂತ ಉದ್ಯೋಗ ಅಥವಾ ನಾವು ಪ್ರಾಕ್ಟೀಸ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಬಂದಾಗ ನಾಳೆ ಏನು ಅನ್ನೋದು ಕೂಡ ನಮ್ಮ ಹತ್ರ ಪ್ಲ್ಯಾನ್ ಮಾಡ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಮನೇಲಿ ಅದನ್ನೇ ಯಾವಾಗಲೂ ಹೇಳ್ತಾ ಇರ್ತಾರೆ, ನಾನು ಹೆಂಡ್ತಿ ನೀನು ತುಂಬ ಬ್ಯುಸಿ ಇರ್ತೀಯ ವೀಕೆಂಡಲ್ಲಿ, ಅಲ್ಲಿ ಇಲ್ಲಿ ಎಲ್ಲ, ಯಾವಾಗ ನೀನು ಟೈಮ್ ಕೇಳಬೇಕು ಅಂತಲೇ ಗೊತ್ತಾಗಲ್ಲ ಅಂತ ಹೇಳ್ತಾಳೆ. ಸೊ ಸ್ವಂತ ಉದ್ಯೋಗದಲ್ಲಿ ಅದು ಒಂದಿದೆ. ಬಟ್ ನಾಳೆ ಬೇಕಾದರೆ ಆಫ್ ತಗೊಳ್ಳಿಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದ್ರೆ ಆಗುತ್ತೆ. ಇಲ್ಲ, ನಾನು ಇವತ್ತೇನು ಮಾಡಲ್ಲ, ಏನೋ ಒಂದು ಎಮರ್ಜೆನ್ಸಿ ಬಂದಿದೆ, ನನಗೆ ಅರ್ಜೆಂಟ್ ಇದೆ, ಮಾಡಬೇಕು ಅಂತಂದರೆ ಏನೋ ಒಂದು ಸ್ಯಾಕ್ರಿಫೈಸ್ ಮಾಡಿ ಏನೋ ಒಂದು ಬಿಟ್ಟು ನಾವು ಮಾಡ್ಕೊಂಡು ಹೋಗ್ಬೋದು. ಬಟ್ ಕಾರ್ಪೊರೇಟಲ್ಲಿ ಆ ಒಂದು ಫ್ಲೆಕ್ಸಿಬಿಲಿಟಿ ಸಿಗಲ್ಲ ನಿಮಗೆ. ಸೊ ಇಲ್ಲಿ ಸ್ವತಂತ್ರತೆ ಜಾಸ್ತಿ ಇದೆ, ಅಸ್ಥಿರತೆ ತುಂಬ ಕಾಡ್ತಾ ಇರುತ್ತೆ. ನಿಮಗೆ ಒಂದಷ್ಟು ಇನ್ವಾಯ್ಸ್ ಮಾಡಿರ್ತೀರ, ನಾಳೆ ಯಾವಾಗ ದುಡ್ಡು ಬರುತ್ತೆ ಅಂತ ಗೊತ್ತಿರಲ್ಲ. ಸೊ ಕ್ಲೈಂಟ್ ಹೇಳ್ತಾರೆ ನಾಳೆ ಬರ್ಬೋದು ಅಂಥೇಳಿ, ಇನ್ನೊಂದು ವಾರ ಆಗ್ಬೋದು, ಇನ್ನೊಂದು 10 ದಿನ ಆಗ್ಬೋದು, ಒಂದು ತಿಂಗಳೇ ಆಗ್ಬೋದು. ಬಟ್ ಅದು ಕಾರ್ಪೊರೇಟಲ್ಲಿ ಆಗಲ್ಲ. ನಿಮ್ಗೆ ತಿಂಗಳ ಎಂಡಿಗೆ ಕರೆಕ್ಟಾಗಿ ನಿಮ್ಗೆ ಎಷ್ಟು ಅಮೌಂಟ್ ಬರಬೇಕು ಅಷ್ಟು ಸಂಬಳ ಬಂದಿರುತ್ತೆ, ಎಲ್ಲವೂ ಪ್ಲ್ಯಾಂಡಾಗಿ ಹೋಗ್ತಾ ಇರುತ್ತೆ. ಬಟ್ ಒಂದು ಸ್ವಲ್ಪ ವರ್ಷ ಕಳೆದ ನಂತರ ಹೊಸತೇನಿಲ್ಲ ಅಂಥೇಳಿ ಕಾಡ್ಲಿಕ್ಕೆ ಶುರುವಾಗುತ್ತೆ. ಲಾಸ್ಟ್ ವರ್ಷ ಏನು ಕೆಲಸ ಮಾಡಿದ್ದೀವೋ ಈ ವರ್ಷ ಅದನ್ನೇ ಮಾಡ್ತಾ ಇದ್ದೀವಿ, ಮತ್ತು ಇನ್ನೊಂದು ಸ್ವಲ್ಪ ವರ್ಷ ಆದ ನಂತರ ಅದೇ ಥರದ್ದು ಇನ್ನೊಂದಷ್ಟು ವೆರೈಟಿ ವರ್ಕನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಆಗುತ್ತೆ. ಬಟ್ ಪ್ರಾಕ್ಟೀಸಲ್ಲಿ ಆ ಥರ ಇಲ್ಲ. ನೀವು ಇವತ್ತು NCLT ವರ್ಕ್ ಮಾಡ್ತಾ ಇರ್ಬೋದು, ನಾಳೆ NCLTಯಲ್ಲಿ ಇನ್ನೊಂದು ಸ್ಪೆಷಲೈಸೇಷನ್ ಅಂತ ಹೇಳಿ ಇನ್ಸಾಲ್ವೆನ್ಸಿ ಮತ್ತು ಬ್ಯಾಂಕ್ರಪ್ಸಿ ಮೇಲೆ ವರ್ಕ್ ಸ್ಟಾರ್ಟ್ ಮಾಡ್ತೀರಾ. ಒಂದು ಸ್ವಲ್ಪ ದಿನ ಆದ ನಂತರ ಎಲ್ಲ ನನಗೆ GST ನೋಡಬೇಕು ಅಂತ ಹೇಳ್ತೀರಾ, GST ಬಗ್ಗೆ ಅಧ್ಯಯನ ಮಾಡಿ ಅದನ್ನು ಶುರು ಮಾಡ್ತೀರಾ. ಮತ್ತೊಂದು ಸ್ವಲ್ಪ ಟೈಮ್ ಆದ ನಂತರ ನೀವು ಇದೆಲ್ಲ ಬೇಡ, ನಾನು IPR ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತ ಹೇಳ್ತೀರಾ. ಸೊ ನಿಮ್ಮ ಹತ್ರ ಈಗ ಈ ಲಾ ಗ್ರ್ಯಾಜುಯೇಟ್ ಆಗಿದ್ದರೆ ಒಂದು ಸ್ವಲ್ಪ ಟೈಮ್ ಆದ ನಂತರ ನೀವು ನೇರವಾಗಿ ಹೋಗಿ ಪ್ಲ್ಯಾನ್ ಮಾಡ್ಬೋದು, ನಾನು ಕೋರ್ಟ್ಗೆ ಹೋಗಿ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳ್ಬೋದು, ಏನೋ ಒಂದು ಹೊಸತನ್ನು ಮಾಡ್ತೀನಿ ಅಂತ ಹೇಳ್ಬೋದು. ಇದು ಯಾವುದೂ ಬೇಡವಾ, ನಾನೊಂದು ಸ್ಟಾರ್ಟಪ್ಗೆ ಮೆಂಟರ್ ಆಗ್ತೀನಿ ಅಂತ ಹೇಳಿ ನಾನು ಶುರು ಮಾಡ್ತೀನಿ. ಸೊ ಏನು ಬೇಕಾದರೂ ಮಾಡ್ಬೋದು. ನಿಮಗೆ ನಿಮ್ಮದೇ ಒಂದು ನಿರ್ಧಾರ ತಗೊಳ್ಳಿಕ್ಕೆ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ನೀವು ಯೋಚನೆ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿ. ಬಟ್ ಅದರಲ್ಲೇ ಒಂದಷ್ಟು ಲಾಭಗಳಿದೆ, ಇಲ್ಲೊಂದಷ್ಟು ಲಾಭಗಳಿದೆ. ಸೊ ಯಾರಿಗೆ ಯಾವುದು ಯಾವ ಸಮಯದಲ್ಲಿ ಇಷ್ಟ ಆಗುತ್ತೋ ಅದನ್ನು ಕಂಟಿನ್ಯೂ ಮಾಡ್ಬೋದು. ಯಾವ ಉಪ್ಪಿನಕಾಯಿ ನನಗೆ ರುಚಿನ ಉಪ್ಪಿನಕಾಯಿ ನಾನು ತಿಂತೀನಿ, ಆ ಊಟಕ್ಕೆ ಸರಿಯಾಗಿ ಸೇರಿಸ್ಕೊಂಡು. ಎಷ್ಟೋ ಜನ ಇವತ್ತೀಗ ನಮ್ಮ ಡಿಸ್ಕಷನ್, ನಿಮ್ಮ ಸಂದರ್ಶನ ನೋಡ್ತಾ ಇರೋರು ಎಷ್ಟೋ ಜನ ಪೇರೆಂಟ್ಸ್ ಇರ್ಬೋದು ಅಥವಾ ಮಕ್ಕಳಿರ್ಬೋದು, ಎಲ್ಲರೂ ನೋಡ್ತಾ ಇರ್ತಾರೆ. ಕಂಪ್ನಿ ಸೆಕ್ರೆಟರಿ ಮಾಡೋವಂಥವ್ರಿಗೆ, ಎಷ್ಟೋ ಜನ ಉದಯೋನ್ಮುಖ ಪ್ರತಿಭೆಗಳಿಗೆ ನಿಮ್ಮ ಸಲಹೆ ಏನು? ಇಲ್ಲಿ ನಿಜವಾಗ್ಲೂ ಹೇಳಬೇಕು ಅಂತಂದರೆ, ತುಂಬ ಕಡಿಮೆ ವೆಚ್ಚವನ್ನು ನೀವು ಹೂಡಿಕೆ ಮಾಡಿ ಹೆಚ್ಚಿಗೆ ಹಣವನ್ನು ಗಳಿಸ್ಲಿಕ್ಕೆ ಸಾಧ್ಯ ಇರತಕ್ಕಂತಹ ಒಂದಷ್ಟು ಕೋರ್ಸ್ಗಳಲ್ಲಿ ಕಂಪ್ನಿ ಸೆಕ್ರೆಟರಿ ಕೋರ್ಸ್ ಕೂಡ ಒಂದು. ಯಾಕಂತಂದರೆ 1980ರಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಸಪರೇಟ್ ಆ್ಯಕ್ಟ್ ಮೂಲಕ ಈ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ರು. ಅಂದರೆ ಕಂಪ್ನಿ ಸೆಕ್ರೆಟರೀಸ್ ಆ್ಯಕ್ಟ್ ಅಂಥೇಳಿ ಒಂದು ಸಪರೇಟ್ ಆ್ಯಕ್ಟ್ ಇದೆ. ಮತ್ತು ಈ ಪೊಸಿಷನ್ನು ಮತ್ತು ಈ ಒಂದು ಮಿನಿಸ್ಟ್ರಿ ಅಂಡರಲ್ಲಿ, ನಮ್ಮ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಂಡರ್ ಒಳಗಡೆ ಈ ಒಂದು ಸಂಸ್ಥೆ ಬರುತ್ತೆ. ರಾಷ್ಟ್ರ ಮಟ್ಟದಲ್ಲಿ ಒಂದೇ ಒಂದು ಸಂಸ್ಥೆ ಇರೋದು, ಸ್ವಾಯತ್ತ ಸಂಸ್ಥೆ ಅದು. ಅಂದರೆ ಸ್ವಾಯತ್ತ ಅಂತ ಹೇಳ್ತಾರೋ ಅದಕ್ಕೆ ಏನು ಹೇಳ್ತಾರೋ ನೀವು ಕನ್ನಡದಲ್ಲಿ, ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ಅಂಡರ್ ದಿ ಡೈರೆಕ್ಟ್ ಸೂಪರ್ವಿಷನ್ ಆಫ್ ದ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್. ಸೊ ನಾವು ಎಷ್ಟು ಮಟ್ಟಿಗೆ ಅಂತಂದರೆ ಸಿಲೆಬಸ್ಸಿಂದ ಹಿಡಿದು ಎಲ್ಲವನ್ನ ಕಾಲಕ್ಕೆ ತಕ್ಕ ಹಾಗೆ ಅದನ್ನು ಬದಲಾವಣೆ ಮಾಡ್ತಾ ಇರ್ತಾರೆ. ಪರೀಕ್ಷೆಗಳು ಕಠಿಣ ಇದೆ, ಬರೆದ ತಕ್ಷಣ ಎಲ್ಲರೂ ಕ್ಲಿಯರ್ ಆಗ್ತಾರೆ ಅಥವಾ ಆಗತ್ತೆ ಅಂತ ನಾನು ಹೇಳಲ್ಲ. ಅಷ್ಟೊಂದು ಸುಲಭ ಇದ್ದರೆ ಎಲ್ಲರೂ ಇದನ್ನೇ ತೊಗೊಂಡು ಮಾಡಲಿಕ್ಕೆ ಸಾಧ್ಯ ಇತ್ತು. ಇಲ್ಲಿ ಪರೀಕ್ಷೆಗಳು ಸ್ವಲ್ಪ ಕಠಿಣ ಇದೆ, ಆದರೆ ಇದು ದುಸ್ಸಾಧ್ಯ ಅಲ್ಲ, ಸಾಧ್ಯ ಇದೆ. ಸ್ವಲ್ಪ ಶ್ರಮ ಜಾಸ್ತಿ ಬೇಕು, ಸ್ವಲ್ಪ ನಾವು ಪ್ರಯತ್ನವನ್ನು ಮಾಡಬೇಕು. ನಾನೊಬ್ಬ ಕನ್ನಡ ಮೀಡಿಯಮಲ್ಲಿ ಓದ್ಕೊಂಡು ಬಂದು ನಾನು 10ನೇ ತರಗತಿ ತನಕ ನನಗೆ ಸರಿಯಾಗಿ ಇಂಗ್ಲೀಷಲ್ಲಿ ಅಭ್ಯಾಸ ಮಾಡಲಿಕ್ಕಾಗಲಿ ಅಥವಾ ಇಂಗ್ಲೀಷಲ್ಲಿ ಒಳ್ಳೆ ಮಾರ್ಕ್ಸ್ಗಳಾಗಲಿ ಯಾವತ್ತೂ ಬಂದಿದ್ದಿರಲಿಲ್ಲ. ಆದರೆ ಈ ಒಂದು ಉದ್ಯೋಗವನ್ನು ಆರಿಸ್ಕೊಂಡು ನಾನು ಗ್ರ್ಯಾಜುಯೇಷನ್ ಆದ ನಂತರ ಶುರು ಮಾಡಿದ ನಂತರ ಇಲ್ಲಿಯ ಶಬ್ದಗಳೇ ಬೇರೆ, ಇಲ್ಲಿಯ ವಿಭಾಗದಲ್ಲಿ ಬರ್ತಕ್ಕಂತಹ ಒಂದು ಪದ ಸಮುಚ್ಚಯವೇ ಬೇರೆ, ಅದನ್ನು ಕಲ್ತ್ಕೊಂಡು ಬಂದ್ವಿ. ಈಗ ನಾನು ನನ್ನ ಉದ್ಯೋಗದ ಬಗ್ಗೆ ಕನ್ನಡದಲ್ಲಿ ಮಾತಾಡಬೇಕು ಅಂತಂದರೆ ತುಂಬ ಕಷ್ಟ.
ಯಾಕಂತಂದ್ರೆ ಅಲ್ಲಿರ್ತಕ್ಕಂಥ ಶಬ್ದಗಳನ್ನು ನನ್ನ ಮಾತೃಭಾಷೆಯಲ್ಲಿ ಯಾವುದು ಅಂತ ಹುಡುಕ್ಲಿಕ್ಕೆ ಸಹಿತ ಗೊತ್ತಾಗಲ್ಲ. ಸೊ ವಿದ್ಯಾರ್ಥಿಗಳು ಏನಂತಂದರೆ ಅವಕಾಶಗಳು ತುಂಬ ಇದೆ. ನೀವು ಈ ಒಂದು ಕೋರ್ಸನ್ನು ಒಂದು 3-4 ವರ್ಷ ಡೆಡಿಕೇಟೆಡ್ ಆಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ರೆಡಿ ಇದ್ದರೆ, ನೀವು ಬಿಫೋರ್ ಗ್ರ್ಯಾಜುಯೇಷನ್ ಇರ್ಬೋದು, ಇಲ್ಲ ಆಫ್ಟರ್ ಗ್ರ್ಯಾಜುಯೇಷನ್ ಇರ್ಬೋದು, 1 ಲಕ್ಷದ ಒಳಗಡೆ, 1.5 ಲಕ್ಷದ ಒಳಗಡೆ ಈ ಸಂಪೂರ್ಣ ಕೋರ್ಸನ್ನು ಮುಗಿಸಿ ಮೆಂಬರ್ ಆಗ್ಬೋದು. ನಿಮ್ಮ ಮೊದಲನೇ ಸಂಬಳ ಕೂಡ ಒಂದು 40,000-50 ಸಾವಿರದಲ್ಲಿ ಆರಾಮದಲ್ಲಿ ಶುರುವಾಗುತ್ತೆ ಕರಿಯರ್. ಓ ವಂಡರ್ಫುಲ್. ಸಾಫ್ಟ್ವೇರ್ ಇಂಜಿನಿಯರ್ಸಿಗೆ ಏನು ಕಮ್ಮಿ ಇಲ್ಲ ಅಂದರೆ ಮತ್ತೆ ನಿಮಗೆ ಉದ್ಯೋಗಕ್ಕೆ ಬರ ಇಲ್ಲ. ಇಲ್ಲಿ ನಾವು ನೋಡ್ತೀವಿ ಬಹಳಷ್ಟು ಪದವಿಗಳನ್ನು ಮುಗಿಸ್ಕೊಂಡು ಬರೋರು ಮತ್ತು ಇವರಿಗೆ ಮೊದಲನೇ ದಿನದಿಂದಲೇ ನಿನ್ನ ಎಕ್ಸ್ಪೀರಿಯನ್ಸ್ ಏನು ಅಂಥೇಳಿ ಅವರು ರೆಸ್ಯೂಮ್ ಕಳಿಸಲೆಲ್ಲ ಕೇಳ್ತಾರೆ. ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದರೆ ಕೆಲಸ ಕೊಡಲ್ಲ. ಕೆಲಸ ಕೊಡೋ ತನಕ ಎಕ್ಸ್ಪೀರಿಯನ್ಸ್ ಬರಲ್ಲ, ಎಕ್ಸ್ಪೀರಿಯನ್ಸ್ ಬರೋ ತನಕ ಕೆಲಸ ಸಿಗಲ್ಲ. ಬಟ್ CS ಅಥವಾ ಈ ಪ್ರೊಫೆಷ್ನಲ್ ಕೋರ್ಸ್ಗಳು ನೀವು ಯಾವುದನ್ನೇ ತಗೊಳ್ಳಿ, CS, CA, CMA ಯಾವ ಕೋರ್ಸ್ಗಳನ್ನು ತೊಗೊಂಡ್ರೂ ಕೂಡ ನಿಮಗೆ ಒಂದು ಮ್ಯಾಂಡೇಟ್ರಿಯಾಗಿ ಒಂದು ಟ್ರೈನಿಂಗ್ ಅಂತ ಹೇಳಿ ಅಳವಡಿಕೆ ಮಾಡಿದ್ದಾರೆ. ಸೊ ವಿತ್ ಎಕ್ಸ್ಪೀರಿಯನ್ಸೇ ಬಂದ್ಬಿಡುತ್ತೆ. ನೀವು ಮೊದಲನೇ ದಿನ ಹೋಗಿ ನಿಮ್ಮ ರೆಸ್ಯೂಮ್ ಕೊಟ್ಟಾಗ ಕೂಡ ನೀವು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಆಗೇ ಹೊರಹೊಮ್ಮಿರ್ತೀರಲ್ಲ. ಸೊ ಅದಕ್ಕಾಗಿ ನಿಮಗೆ ಬಹಳ ಅವಕಾಶ ಇದೆ ಅಂತ ಹೇಳಿ ಅಲ್ಲಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ಯಾವ ರೀತಿ ನಿಮ್ಮ ಫೀಲ್ಡಲ್ಲಿ ಇಂಪ್ಯಾಕ್ಟ್ ಆಗಿದೆ? ಉದ್ಯೋಗದ ಭೀತಿ ಇದೆಯಾ? ಸರ್, ಇದು ಯಾರನ್ನೂ ಬಿಡದ ಪ್ರಶ್ನೆ. ಇದು ಎಲ್ಲರನ್ನೂ ಕಾಡ್ತಾ ಇರುವಂತಹ ಒಂದು. ಆದರೆ ಮನುಷ್ಯನ ಆಲೋಚನೆ ಮತ್ತು ನ್ಯಾಚುರಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಲ್ಲ, ವಿಚಾರಣಾತ್ಮಕ ವಿಮರ್ಶೆ ಮಾಡುವಂತಹ ಒಂದು ಬುದ್ಧಿಮತ್ತೆ ಶಕ್ತಿ, ಇದು ಕೃತಕ ಬುದ್ಧಿಮತ್ತೆ ಅಂತ ಜಾಸ್ತಿ ಇದೆ. ಈಗ ನಮಗೊಂದು ಕಂಪನಿಯಲ್ಲಿ ಮಿನಿಟ್ಸನ್ನು ಪ್ರಿಪೇರ್ ಮಾಡಬೇಕು, ರೆಸೊಲ್ಯೂಷನ್ ಡ್ರಾಫ್ಟ್ ಮಾಡಬೇಕು ಅಂತಂದರೆ ನಾನು ಹಾಕ್ಬೋದು, ಒಂದು ಪ್ರಾಂಪ್ಟನ್ನು ಕೊಟ್ಟು ನೀನು ಡ್ರಾಫ್ಟ್ ಮಾಡಿಕೊಡು ಅಂತ ಹೇಳ್ಬೋದು. ಆದರೆ ಅದು ಮಾಡಿ ಸರಿ ಇದೆಯೋ ಇಲ್ಲವೋ ಅಂತ ಹೇಳಿ ಒಬ್ಬರು ವಿಮರ್ಶನೆ ಮಾಡ್ಲಿಕ್ಕೆ ಬೇಕಾಗತ್ತೆ. ಅಂದರೆ ಕಡಿಮೆ ಜನ ಸಾಕು, ಹೆಚ್ಚಿಗೆ ಕೆಲಸವನ್ನು ಔಟ್ಪುಟ್ ತೊಗೋಬೋದು. ಈಗ ಈ ಇಂಟೆಲಿಜೆನ್ಸ್ ಇದೆಯಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದೊಂದು ಸಪ್ಲಿಮೆಂಟ್. ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ಹೇಗೆ ಅಂತಂದರೆ, ನೀವು ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಬಹಳ ಅನುಕೂಲತೆ ಇದೆ. ಡೇ ಟು ಡೇ ಆಪರೇಷನ್ಸನ್ನು ನೀವು ಆಟೋಮೇಟ್ ಮಾಡ್ಕೋಬೋದು. ಅಂದರೆ ನಿಮಗೆ ಅದನ್ನು ಮಾಡಲಿಕ್ಕೆ ಸೀನಿಯರ್ ರಿಸೋರ್ಸಿನ ಅವಶ್ಯಕತೆ ಇರಲ್ಲ. ಜೂನಿಯರ್ ಯಾರೋ ಒಬ್ಬರು ಮಾಡೋ ಒಂದು ರಿಕ್ವೈರ್ಮೆಂಟ್ ಇರುತ್ತೆ. 1 ವರ್ಷ 2 ವರ್ಷದ ಒಳಗಿನವ್ರು ಯಾರು ಬೇಕಾದ್ರೂ ಒಂದು ಮಾಡೋ ಒಂದು ಸಿಚುವೇಶನ್ ಇದ್ದಾಗ ನೀವು ಅದ್ರ ಬದಲು AI ಹತ್ರ ಹೇಳಿ ಒಂದು ಪ್ರಾಂಪ್ಟ್ ಕೊಟ್ಟರೆ ಅದು ಡ್ರಾಫ್ಟ್ ಮಾಡಿಕೊಡುತ್ತೆ. ಅದನ್ನು ನೀವು ಫೈನಲ್ ಮಾಡಿ ಕಳಿಸಿದ್ರೆ ಆಯ್ತು ಅಷ್ಟೇ. ಬಟ್ ಫೈನಲ್ ವೆರಿಫಿಕೇಶನ್ ಹ್ಯೂಮನ್ ಇಂಟೆಲಿಜೆನ್ಸ್ ಅಪ್ಲಿಕೇಬಲ್ ಆಗಲೇಬೇಕು. ಸೊ ಅದೇನು ಹೇಳುತ್ತೋ ಅದೇ ಸತ್ಯ ಅಂತ ಹೇಳಿ ನೋಡಿದ್ರೆ ಅದು ನಾಳೆ ಇನ್ಯಾವುದೋ ಇನ್ಯಾವುದೋ ಕಂಪ್ನಿಗೆ ಸೇರಿಸಿ ಕಳಿಸಿರುತ್ತೆ. ಅದು ತುಂಬ ದೊಡ್ಡ ಸಮಸ್ಯೆ ಆಗುತ್ತೆ. ಸೊ ಈಗ ನಿಮ್ಮ ಫೀಲ್ಡಲ್ಲೂ ಈ ಥರ AI ಬೇಸ್ಡ್ ಅಪ್ಲಿಕೇಶನ್ಸ್ ಬಂದಿದೆ. ಕಂಪ್ನಿ ಸೆಕ್ರೆಟರಿ ಫೀಲ್ಡ್ ಈ ಥರ ಡ್ರಾಫ್ಟ್ ಮಾಡೋದಕ್ಕೆಲ್ಲ ಡ್ರಾಫ್ಟಿಂಗ್ ಅಲ್ಲಿ ಬಂದಿದೆ. ಮೀಟಿಂಗ್ಗಳನ್ನು ಕಂಡಕ್ಟ್ ಮಾಡೋದ್ರಲ್ಲಿ, ಆರ್ಗನೈಸ್ ಮಾಡೋದ್ರಲ್ಲಿ ಬಹಳಷ್ಟು ಈ ಥರ AI ಬಂದಿದೆ. ಅದಾದ ನಂತರ ನಾವು MCA ಫೈಲ್ ಮಾಡ್ತಕ್ಕಂಥ ಫಾರ್ಮ್ಗಳು ಮತ್ತು ಮಾಹಿತಿಯನ್ನು ನಾವೇನು ಕೊಡ್ತೀವಲ್ಲ, ಅಲ್ಲಿ ಕೆಲವೊಂದಷ್ಟು ಕಡೆ ನಮಗೆ AI ಬಂದಿದೆ. ಸೊ ಆ ಥರ ಸುಮಾರಷ್ಟು ಬದಲಾವಣೆಗಳಾಗಿದೆ. ನಿಮ್ಮ ಮುಂದಿನ ಗುರಿ ಏನು, ಯಾವ ರೀತಿ? ನಮಗೆ ಒಬ್ಬರು ಆದರ್ಶವಾಗಿ ಅಂತ ಹೇಳಿದ್ರೆ ರಮೇಶ್ ಕುಮಾರ್ ಭಟ್ ಅವರು. ನಾನು ಒಂದು 4-5 ವರ್ಷ ಅವ್ರ ಜೊತೆಗೆ ಪಾರ್ಟ್ನರ್ ಆಗಿ ವರ್ಕ್ ಮಾಡಿದ್ದೆ. ತುಂಬ ಸಮಾಜಮುಖಿಯಾಗಿ ಮತ್ತು ಇದರಲ್ಲಿ ತುಂಬ ಕೆಲಸವನ್ನು ಮಾಡಿದ್ರು ಅವರು, ಮಾಡ್ತಾನೂ ಇದ್ದಾರೆ. ಈಗ ವನವಾಸಿ ಕಲ್ಯಾಣ ಅಂಥೇಳಿ ಒಂದು ಸಂಸ್ಥೆ ಜೊತೆಗೆ ಯಾರೂ ಮುಟ್ಟದಂತಹ ವ್ಯಕ್ತಿಗಳಿಗೆ ನೀವು ವಿದ್ಯಾಭ್ಯಾಸ ಅಥವಾ ಹಾಸ್ಟೆಲ್ ಫೆಸಿಲಿಟೀಸ್ ಇರ್ಬೋದು, ಅವರಿಗೆ ಉದ್ಯೋಗಕ್ಕಿರ್ಬೋದು, ಎಲ್ಲೆಲ್ಲಿ ಬೇಕು ಎಲ್ಲ ಕಡೆಯೂ ಸಹಾಯ ಮಾಡುವಂಥದ್ದು. ವನವಾಸಿಗಳಿಗೆ ನಾವೆಲ್ಲ ನಗರವಾಸಿಗಳು. ಸೊ ವನವಾಸಿಗಳಿಗೂ ಕೂಡ ಮಾಡುವಂಥದ್ದು ಅಥವಾ ಅದನ್ನು ಮಾಡೋದಕ್ಕೆ ಅಂದರೆ ತುಂಬ ಅವ್ರು ಇದು ಮಾಡೋದು. ಆ ಥರ ಇದರಲ್ಲಿ ನಮ್ಮ 1-2 ಜನ ಸ್ನೇಹಿತರು ಸ್ವಯಂ ಸ್ಫೂರ್ತಿ ಅಂತ ಒಂದು ಫೌಂಡೇಶನ್ ಮೂಲಕ ನನ್ನ ಒಬ್ಬರು ಸ್ನೇಹಿತರು ನಾಗರಾಜ್ ಶೆಟ್ಟಿ ಅಂತ ಅವರು ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಈ ಒಂದಷ್ಟು ಜನರ ಜೊತೆಗೆ ಸೇರಿಕೊಂಡು ಕೆಲವೊಂದಷ್ಟು ಸಮಾಜಮುಖಿಯಾಗೂ ಇದನ್ನು ಮಾಡಬೇಕು. ಮತ್ತು ವಿದ್ಯಾರ್ಥಿಗಳಿಗಾಗಿ ಮತ್ತು ನಮ್ಮ ಮೆಂಬರ್ಗಳಿಗಾಗಿ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಈ ವರ್ಷ ನಾನು ಬೆಂಗಳೂರು ಸಂಸ್ಥೆಯಲ್ಲಿ ನಾನು ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಅಂದರೆ ಅದೊಂದು ಪದವಿ ಅಂತಲ್ಲ, ಅದೊಂದು ಒಂದು ಸ್ಥಾನ ಅಷ್ಟೇ. ಅಂದರೆ ಗೌರವ ಸ್ಥಾನ ಅಂತ ಹೇಳ್ತೀವಲ್ಲ, ಮೆಂಬರ್ಗಳಿಂದ ಸೆಲೆಕ್ಟ್ ಆದಂಥವ್ರು ಹೋಗಿ ಅಲ್ಲಿ ಮ್ಯಾನೇಜಿಂಗ್ ಕಮಿಟಿ ಅಂತ ಇರುತ್ತೆ. ಈ ಚಾಪ್ಟ್ರಲ್ಲಿ ಬರ್ತಕ್ಕಂಥ ಎಲ್ಲ ನಮ್ಮ ಸಹೋದ್ಯೋಗಿಗಳಿಗೆ ಏನಾದರೂ ಒಂದು 4 ಸಹಾಯ ಮಾಡಬೇಕು, ಸಮಸ್ಯೆಗಳಿದ್ರೆ ಅದನ್ನು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ತನಕ ತಗೊಂಡು ಹೋಗಿ
ಅದಕ್ಕೆ ಪರಿಹಾರಗಳನ್ನು ಹುಡುಕುವಂಥದ್ದಾಗಿರ್ಬೋದು, ಅಥವಾ ನಮ್ಮಲ್ಲೇ ಯಾರಿಗಾದ್ರೂ ಅದಕ್ಕೆ ಪರಿಹಾರ ಸಿಕ್ಕಿದೆ ಅಂತ ಆ ಥರದನ್ನು ಸಾಲ್ವ್ ಮಾಡುವಂಥದ್ದು ಇರ್ಬೋದು. ಈ ಥರ ಸಮಾಜಮುಖಿಯಾಗಿ ಕೆಲವೊಂದಷ್ಟು ಕೆಲಸಗಳನ್ನು ಮಾಡಬೇಕು. ಮತ್ತು 4 ಜನ ವಿದ್ಯಾರ್ಥಿಗಳನ್ನು ಕರೆದು ಅವರಿಗೆ ಟ್ರೈನಿಂಗ್ ಕೊಟ್ಟು ಅವ್ರ ಜೀವನದಲ್ಲಿ ಅವರು ಒಂದು ಸ್ವಂತ ಉದ್ಯೋಗವನ್ನು ಪ್ರಾರಂಭ ಮಾಡೋದಕ್ಕೂ ಅಥವಾ ಅವ್ರಿಗೊಂದು ಎಂಪ್ಲಾಯ್ಮೆಂಟ್ ಸಿಗೋದಕ್ಕೂ ಏನೋ ಒಂದು ಹೆಲ್ಪ್ ಮಾಡಬೇಕು ಅನ್ನೋದೊಂದು ಉದ್ದೇಶದಲ್ಲಿ ಇದನ್ನು ಮಾಡ್ತಾ ಇದ್ದೇನೆ. ಸೊ ಆ ಒಂದು ಗುರಿಯನ್ನು ಇಟ್ಕೊಂಡಿದ್ದೀರಾ, ಸಮಾಜಕ್ಕೆ ಏನಾದರೂ ಒಂದು ಕೊಡಬೇಕು, ವಾಪಸ್ ಕೊಡಬೇಕು ನಾವು ತಗೊಂಡಿರೋದು. ಯಾಕಂದ್ರೆ ನಮ್ಮ ಇನ್ಸ್ಟಿಟ್ಯೂಟ್ ಅಥವಾ ನಮ್ಮ ಒಂದು ಮಾತೃ ಸಂಸ್ಥೆಯಿಂದ ನಾವು ತುಂಬಾ ವಿಚಾರಗಳನ್ನು ತಗೊಂಡಿರ್ತೇವೆ. ನಾವೇನು ವಾಪಸ್ ಕೊಟ್ಟಿಲ್ಲ ಅಂತಂದ್ರೆ ನಾವು ಏನು ಮಾಡಿದಾಗಾಯ್ತು ಅಂತ ಹೇಳಿ. ನಿಮ್ಮ ಬಿಡುವಿನ ವೇಳೆಯಲ್ಲಿ ಏನು ಮಾಡ್ತೀರಾ? ಬಿಡುವಿನ ವೇಳೆಯಲ್ಲಿ ಒಂದಷ್ಟು ಪುಸ್ತಕಗಳು, ಅದನ್ನ ಮನೇಲಿ ಒಂದು ಸಣ್ಣ ಪುಟ್ಟ ಲೈಬ್ರರಿ ಥರ ಮಾಡಿಟ್ಕೊಂಡಿದ್ದೀವಿ, ಅದನ್ನೇ ಮತ್ತೆ ತಿರುಗುಮರು ಹಾಕೋದು. ಇಲ್ಲ ಅಂತಂದರೆ ಎಲ್ಲಾದರೂ ಕೆಲವೊಂದಷ್ಟು ಸಮಾಜಮುಖಿಯಾದ ಯಾವುದೋ ಒಂದು ಕಾರ್ಯದಲ್ಲೋ ಎಲ್ಲೋ ಒಂದು ಕಡೆ ಹೋಗೋದಿರ್ಬೋದು, ಅಥವಾ ಆ ಥರದ್ದು ಏನೋ ಒಂದು ಮಾಡೋದು. ಸೊ ಇದೇ ಒಂದಷ್ಟು ಸಣ್ಣ ಪುಟ್ಟ ಹವ್ಯಾಸಗಳು. ಅದಿಲ್ಲ ಅಂತಂದರೆ ನಾವು ಮೂಲತಃ ಉತ್ತರ ಕನ್ನಡ ಅಥವಾ ಶಿರ್ಸಿ ಭಾಗದಿಂದ ಬಂದಿರೋದಕ್ಕೆ ಸ್ವಲ್ಪ ಶಾಸ್ತ್ರೀಯ ಸಂಗೀತ ಮತ್ತು ಯಕ್ಷಗಾನ, ನಾಟಕ ಇದರಲ್ಲಿ ಕೆಲವೊಂದಷ್ಟು ಆಸಕ್ತಿ ಇದೆ. ಎಲ್ಲಾದರೂ ಆದರೆ ಹೋಗುವಂಥದ್ದು. ತುಂಬ ಮೊದಲು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ರಾಷ್ಟ್ರಮಟ್ಟ ತನಕನೂ ಹೋಗಿದ್ವಿ. ಸೊ ಈಗ ಅದು ಏನು ನೋಡಲಿಕ್ಕೆ ಮಾತ್ರ ಸೀಮಿತ ಆಗಿದೆ ಅಷ್ಟೇ. ಮತ್ತೇನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಹೌದು, ಈಗ ಸ್ಟಾರ್ಟಪ್ಗಳ ಒಂದು ಇದರಿಂದ ನಾನು ಒಂದಷ್ಟು ಅಂಶಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವೊಂದು ಕಂಪನಿಯನ್ನು ಮಾಡಿದಾಗ ಯಾವ ಮಾಹಿತಿಯನ್ನು ನಮ್ಮ ಹತ್ರ ಇಟ್ಕೊಂಡಿರಬೇಕು, ನಾನು ಹೇಗೆ ಅದನ್ನು ನಡೆಸಬೇಕು, ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಒಂದು ಸ್ಟಾರ್ಟಪ್ಪನ್ನು ಮಾಡಬೇಕು ಅಂತಾದಾಗ ನಾವು ಒಂದು ಫೌಂಡರ್ಸ್ ಅಗ್ರಿಮೆಂಟ್ ಅಂತ ಹೇಳಿ, ಅಥವಾ ನಾವು ಮೂಲತಃ ಯಾರು ಕಂಪನಿ ಹುಟ್ಟಾಕಿದ್ದೇವೆ ಅವ್ರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಂತೇಳಿ ಒಂದು ಅಗ್ರಿಮೆಂಟನ್ನು ಮಾಡ್ಕೊಳ್ಳುವಂಥದ್ದು. ಆ ನಂತರ ನೆಕ್ಸ್ಟ್ ಇನ್ವೆಸ್ಟರ್ಸ್ ಹತ್ರ ಹೋಗಬೇಕು ಅಂತಾದಾಗ ಒಂದು ಪ್ರಾಪರ್ ಆಗಿ ಒಂದು ಪಿಚ್ ಡೆಕ್ಕನ್ನು ಮಾಡುವಂಥದ್ದು. ನಾನು ನಿಮ್ಮ ಹತ್ರ ಬಂದು ಒಂದು ಬಂಡವಾಳವನ್ನು ನಿರೀಕ್ಷಣೆ ಮಾಡಬೇಕು ಅಂತಾದರೆ ಬಂಡವಾಳಗಳನ್ನು ತಗೊಳ್ಳಿಕ್ಕೆ ನನಗೆ ಗೊತ್ತಿರಬೇಕಲ್ಲ, ನಾನು ನಿಮ್ಗೇನಾದರೂ ಕೊಡಬೇಕಲ್ಲ. ಸುಮ್ಮನೆ ಬಂದು ನೀವು ದುಡ್ಡು ಹಾಕಿ ಅಂದರೆ ಹಾಕ್ತೀರಾ? ಹೌದು. ಪ್ರಮೋದ್ ಹೇಳ್ರೆ ಬನ್ನಿ ಒಂದು 10 ಲಕ್ಷ ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಕಿ ಅಂತ ನೀವು ಯಾವ ನಂಬಿಕೆ ಮೇಲೆ ಹಾಕ್ತೀರಾ? ನಾನು ಒಂದು ಪಿಚ್ ಡೆಕ್ಕನ್ನು ಸರಿಯಾಗಿ ಮಾಡಿಕೊಂಡು ಮಾರ್ಕೆಟಲ್ಲಿ ಎಷ್ಟು ಅವಕಾಶಗಳಿದೆ, ನಾನು ಯಾವ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡ್ತಾ ಇದ್ದೇನೆ, ಇದರಿಂದ ಎಷ್ಟು ಆದಾಯವನ್ನು ಗಳಿಸ್ಬೋದು, ಇದನ್ನು ಹೇಗೆ ಮುಂದೆ ತಗೊಂಡು ಹೋಗ್ಬೋದು ಅಂತೇಳಿ ಒಂದು ಐಡಿಯಾ ಇದ್ದರೆ ಸಾಕಾಗಲ್ಲ. ಅದನ್ನು ಒಂದು ಪ್ರೆಸೆಂಟೇಷನ್ ರೂಪದಲ್ಲಿ ಇಟ್ಟು ನಾವು ಏನನ್ನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೇವೆ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ರೆ ನಾಳೆ 4 ಜನ ಹತ್ರ ದುಡ್ಡನ್ನು ಇದು ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಅದಾದ ನಂತರ ನಿಮಗೆ ನೆಕ್ಸ್ಟ್ ಹಂತದಲ್ಲಿ ಫೈನಾನ್ಷಿಯಲ್ ಮಾಡೆಲಿಂಗ್ ಆ್ಯಂಡ್ ಪ್ರೊಜೆಕ್ಷನ್ಸು, ಅಂದರೆ ಹಣಕಾಸಿನ ಸ್ಟ್ರಕ್ಚರ್ ಯಾವ ರೀತಿ ನೀವು ಆರ್ಗನೈಸ್ ಮಾಡಬೇಕು, ಹೇಗಿದೆ ನಿಮ್ಮ ಕ್ಯಾಶ್ ಫ್ಲೋ ಹೇಗೆ ಬರುತ್ತೆ, ನಿಮ್ಮ ರನ್ ರೇಟ್ ಎಷ್ಟಿದೆ, ರನ್ವೇ ಎಷ್ಟಿದೆ, ಬರ್ನ್ ರೇಟ್ ಎಷ್ಟಿದೆ, ಈ ಎಲ್ಲವನ್ನ ಸೇರಿಸಿ ಮಾಹಿತಿಯನ್ನು ರೆಡಿ ಮಾಡಿಕೊಂಡು ಇನ್ನು ನೆಕ್ಸ್ಟ್ 5 ವರ್ಷಕ್ಕೆ ನಾನು ಎಲ್ಲಿರ್ತೀನಿ, 10 ವರ್ಷಕ್ಕೆ ಎಲ್ಲಿರ್ತೀನಿ, ನಾನು ಎಷ್ಟು ಜನರಿಗೆ ಉದ್ಯೋಗ ಕೊಡ್ತೀನಿ, ನಾನು ಎಷ್ಟು ಟರ್ನ್ ಓವರ್ ಮಾಡ್ತೀನಿ, ಅಥವಾ ನಾನು ಎಷ್ಟು ಆದಾಯವನ್ನು ಗಳಿಸ್ತೀನಿ ಈ ಕಂಪನಿ ಮೂಲಕ ಅಂತ ಹೇಳಿ ರೆಡಿ ಮಾಡ್ಕೊಳ್ಳುವಂಥದ್ದು ಫೈನಾನ್ಷಿಯಲ್ ಮಾಡೆಲಿಂಗ್ ಆ್ಯಂಡ್ ಪ್ರೊಜೆಕ್ಷನ್ಸು. ಇದು ಒಂದು ವಿಭಾಗ. ಇದಾದ ನಂತರ ಈ ವಿಭಾಗವನ್ನು ನಮ್ಮ ಸಂಸ್ಥೆಯಲ್ಲೇ ನಾವು ಇದನ್ನು ಮಾಡ್ತೇವೆ. ಅಂದರೆ ನೀವು ಯಾರಾದರೂ ಕೇಳಿದ್ರೆ ಅವ್ರಿಗೆ ನೀವು ಸಹಾಯ ಮಾಡಿ? ಹೌದು, ಸಹಾಯ ಮಾಡ್ತೀವಿ. ನಮ್ಮಲ್ಲಿ ಒಬ್ಬರು ಗಣೇಶ್ ಹೆಗಡೆ ಅಂತ ಹೇಳಿ ಇನ್ನೊಬ್ಬರು ಚಾರ್ಟರ್ಡ್ ಅಕೌಂಟೆಂಟ್ ಇದ್ದಾರೆ. ಅವರು ಕೂಡ ಇದ್ರ ಬಗ್ಗೆ ತುಂಬ ಪರಿಣಿತಿಯನ್ನು ಪಡೆದಿದ್ದಾರೆ ಮತ್ತು ಮಾಹಿತಿಯನ್ನು ಯಾವಾಗ ಬೇಕಾದರೂ ಕೊಡ್ತಾರೆ, ಅದರಲ್ಲಿ ಏನು ತೊಂದರೆ ಇಲ್ಲ. ಫೈನಾನ್ಷಿಯಲ್ ಮಾಡೆಲಿಂಗ್ ಆಯಿತು. ಅದಾದ ನಂತರ ಡ್ಯೂ ಡಿಲಿಜೆನ್ಸಿಗೆ ಸಂಬಂಧಪಟ್ಟ ಹಾಗೆ ಒಂದು ನಾನು ನಿಮಗೆ ಪಿಚ್ ಡೆಕ್ ಕೊಟ್ಟೆ, ಇನ್ನೊಂದು ಫೈನಾನ್ಷಿಯಲ್ ಮಾಡೆಲಿಂಗ್ ಆ್ಯಂಡ್ ಪ್ರೊಜೆಕ್ಷನ್ ಕೊಟ್ಟಾಗ ನೀವು ನಂಬಿಕೆ ಇಟ್ಟು ದುಡ್ಡು ಹಾಕ್ತೀರಾ? ಇಲ್ಲ. ನಿಮಗೆ ಪ್ರಶ್ನೆ ಬರುತ್ತೆ, ನೀನು ಇಲ್ಲಿ ತನಕ ಏನೆಲ್ಲ ಬಿಸ್ನೆಸ್ಸನ್ನು ಮಾಡಿದೀಯಾ, ಅದಕ್ಕೆ ಸರಿಯಾದ ಮಾಹಿತಿಯನ್ನು ಇಟ್ಟಿದೆಯಾ, ಸರಿಯಾಗಿ ಕಾಲಕ್ಕೆ ಏನೇನು ಫೈಲಿಂಗ್ ಆಗಬೇಕು ಅದನ್ನೆಲ್ಲ ಮಾಡಿದೆಯಾ ಅಂಥೇಳಿ ಕ್ವಶನ್ ಬರುತ್ತೆ. ನಿನ್ನ ಬೈಲಾ ಏನು, ಅಂದರೆ MO ಏನು ಹೇಳುತ್ತೆ, ಆರ್ಟಿಕಲ್ಸ್ ಏನು ಹೇಳುತ್ತೆ. ಸೊ ಇದೆಲ್ಲವನ್ನ ಮಾಹಿತಿಯನ್ನು ನೀವು ಕೇಳ್ತೀರಾ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನೊಂದು ವ್ಯವಸ್ಥಿತವಾಗಿ ಒಂದು ಫೋಲ್ಡರನ್ನು ಮಾಡಿಟ್ಕೊಳ್ಬೇಕು. ನನ್ನ ಕಂಪನಿಯ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ನು, GST ಸರ್ಟಿಫಿಕೇಟು, ಕಂಪನಿಯ MOA, AOA, ಬೇರೆ ಎಲ್ಲ ರಿಜಿಸ್ಟ್ರೇಷನ್ಗಳು, ಲೈಸೆನ್ಸ್ಗಳು ಏನೇನಿದೆ ಎಲ್ಲವೂ ಒಂದು ಕಡೆ. ನನ್ನ ಕಂಪನಿ ಇಂಟೆಲೆಕ್ಚುವಲ್ ಪ್ರಾಪರ್ಟೀಸ್, ನನ್ನ ಹತ್ರ ಪೇಟೆಂಟ್ ಇದ್ದರೆ ಪೇಟೆಂಟ್ಗಳು, ಕಾಪಿರೈಟ್ ಇದ್ದರೆ ಕಾಪಿರೈಟ್ಸು, ಟ್ರೇಡ್ ಮಾರ್ಕ್ಸ್ ಇದ್ದರೆ ಟ್ರೇಡ್ ಮಾರ್ಕು, ಈ ಎಲ್ಲ ಒಂದು ಇದು ಇನ್ನೊಂದು ಕಡೆ. ಅಗ್ರಿಮೆಂಟ್ಸ್ಗಳು, ನನ್ನ ಲೀಸ್ ಅಗ್ರಿಮೆಂಟ್ ಇರ್ಬೋದು, ಆನಂತರ ಎಂಪ್ಲಾಯಿ ಜೊತೆಗೆ ಪ್ರತಿಯೊಂದು ಎಂಪ್ಲಾಯಿ ಹೈರ್ ಮಾಡಿದಾಗಲೂ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋದು ಉಚಿತ ಯಾವಾಗಲೂ. ಸೊ ನಾನ್ ಡಿಸ್ಕ್ಲೋಜರ್ ಅಗ್ರಿಮೆಂಟ್ಸ್ ಇರ್ಬೋದು, ಎಂಪ್ಲಾಯಿ ಜೊತೆಗಳ ಅಗ್ರಿಮೆಂಟ್ ಇರ್ಬೋದು, ಎಲ್ಲವನ್ನ ಸಪ್ರೇಟಾಗಿ ಒಂದು ಅಗ್ರಿಮೆಂಟಲ್ಲಿ ಇಡುವಂಥದ್ದು. ಅದಾದ ನಂತರ ಕಂಪನಿಯ ಸ್ಟ್ಯಾಟ್ಯುಟರಿ ರಿಜಿಸ್ಟರ್ಸು, ನೀವು ಒಂದು ರಿಜಿಸ್ಟರ್ನ ಹೇಗೆ ಮೇಂಟೈನ್ ಮಾಡಬೇಕು, ಅದರಲ್ಲಿ ಏನೇನು ಅಂಶಗಳಿರಬೇಕು, ಶೇರ್ ಹೋಲ್ಡರ್ ಯಾರು ಅಂತ ಇರುತ್ತೆ, ಡೈರೆಕ್ಟರ್ಸ್ ಯಾರು ಅಂತ ಇರುತ್ತೆ, ಯಾರಿಂದ ಯಾರಿಗೆ ಯಾವಾಗ ಶೇರ್ಗಳು ಟ್ರಾನ್ಸ್ಫರ್ ಆಗಿದೆ ಅಂತ ಇರುತ್ತೆ, ನಿಮ್ಮ ಕಂಪನಿ ಯಾವ ಬ್ಯಾಂಕಿಂದ ಎಷ್ಟು ಹಣವನ್ನು ಸಾಲವಾಗಿ ಪಡೆದಿದೆ ಅನ್ನೋ ಮಾಹಿತಿಗಳು ಎಲ್ಲವನ್ನು ಒಂದು ಕಡತದ ರೂಪದಲ್ಲಿ ಸಪ್ರೇಟಾಗಿ ಒಂದು ರಿಜಿಸ್ಟರಲ್ಲಿ ಇಟ್ಟಿರ್ತೀವಿ. ಅದಾದ ನಂತರ ನಿಮ್ಮ ನಿರ್ದೇಶಕ ಮಂಡಳಿಯ ಮಿನಿಟ್ಗಳು,
ಅಂದರೆ ಏನು ಡಿಸ್ಕಷನ್ ಆಗಿದೆ ಅನ್ನೋದರ ಒಂದು ಸಂಪೂರ್ಣ ಮಾಹಿತಿ, ಮತ್ತು ಸಾಮಾನ್ಯ ಸಭೆ ಅಥವಾ ಷೇರುದಾರರ ಒಂದು ಮೀಟಿಂಗಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರಗಳ ಒಂದು ಪುಸ್ತಕ, ಇದನ್ನೆಲ್ಲ ಸರಿಯಾಗಿ ಇಟ್ಟುಕೊಂಡು ನೀವು ಯಾವುದೇ ಇನ್ವೆಸ್ಟರ್ ಹತ್ರ ಹೋದರೆ ಕೂಡ ನಿಮ್ಮ ಪ್ರಿಲಿಮಿನರಿ ಚೆಕ್ಸಲ್ಲಿ ನೀವು ಪಾಸಾಗಿರ್ತೀರ. ನಿಮ್ಮ ಐಡಿಯಾ ನಿಜವಾಗ್ಲೂ ಚೆನ್ನಾಗಿದೆ, ನೀವು ಅದನ್ನು ಸ್ಕೇಲೆಬಿಲಿಟಿ ಮೂಲಕ ಕನ್ವಿನ್ಸ್ ಮಾಡ್ಬೋದು ಅಂತಾದರೆ ನಿಮಗೆ ಬಂಡವಾಳ ಬರ್ತಕ್ಕಂತಹ ಸಾಧ್ಯತೆ ಒಂದು 40% ರೆಡಿ ಆಗುತ್ತೆ. ಅದರ ನಂತರ ಇನ್ನೂ 60% ಇನ್ನೂ ಜರ್ನಿ ಇದೆ. ಡ್ಯೂ ಡಿಲಿಜೆನ್ಸಲ್ಲಿ ಕಂಪ್ಲೀಟಾಗಿ ಅವರಿಗೆ ಸ್ಯಾಟಿಸ್ಫ್ಯಾಕ್ಟ್ರಿ ಆಗೋ ಥರದಲ್ಲಿ ರಿಸಲ್ಟ್ಗಳು ಬರಬೇಕು, ಮತ್ತು ಆ ಒಂದು ಫೀಲ್ಡಲ್ಲಿ ಇನ್ವೆಸ್ಟರ್ಗೆ ಇಂಟ್ರೆಸ್ಟ್ ಇರಬೇಕು. ನಿಮ್ಮ ಮಾಹಿತಿ ಮತ್ತು ನಿಮ್ಮ ಆ ಒಂದು ಜ್ಞಾನ ಆ ಒಂದು ವಿಚಾರದಲ್ಲಿ ಅದನ್ನು ನೋಡಿ ಇನ್ವೆಸ್ಟರ್ಗಳು ನಿಮ್ಮ ಕಂಪನಿಯ ಮೇಲೆ ದುಡ್ಡನ್ನು ಹಾಕ್ಲಿಕ್ಕೆ ಇದು ಮಾಡ್ತವೆ. ಅಲ್ಟಿಮೇಟ್ಲಿ ನಾವು ಎಷ್ಟು ಕಾನ್ಫಿಡೆನ್ಸ್ ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಬಟ್ ಸ್ಟಾರ್ಟಪ್ಪಲ್ಲಿ ಈ ಒಂದನ್ನೆಲ್ಲ ನಾವು ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತೀವಿ. ನಾವು ಸ್ವಂತ ಬೂಟ್ ಸ್ಟ್ರ್ಯಾಪ್ ಮಾಡಿದಾಗ ನಾವು ಇದ್ರ ಬಗ್ಗೆ ಯಾರೂ ಅಷ್ಟೊಂದು ಲಕ್ಷ್ಯ ಕೊಡಲ್ಲ. ಬಟ್ ಬೇರೆಯವರಿಂದ ದುಡ್ಡು ತಗೋಬೇಕು ಅನ್ನೋವಾಗ ನಮಗೆ ಆವಾಗ ಡ್ಯೂ ಡಿಲಿಜೆನ್ಸಲ್ಲೇ ಫೇಲ್ ಆಗುತ್ತೆ ಅಂತ ಹೇಳಿ. ಸೊ ಇದೆಲ್ಲ ಸಂಪೂರ್ಣವಾದಂಥ ಮಾಹಿತಿ ಮತ್ತು ಮಾರ್ಗದರ್ಶನ ನಿಮ್ಮ ಕಡೆಯಿಂದ ಸಿಗುತ್ತೆ. ಹೌದು, ಯಾಕೆಂದರೆ ಮೊದಲನೇ ದಿನದಿಂದಲೇ ಇದನ್ನು ಮಾಡ್ಕೊಂಡು ಹೋದರೆ ನಿಮಗೆ ಇದನ್ನು ನಿರ್ವಹಣೆ ಮಾಡೋದು ಮತ್ತು ಅದ್ರ ಮೇಲೆ ಹಾಕ್ತಕ್ಕಂತಹ ದುಡ್ಡು ಇದೆಯಲ್ಲ ಅದು ಜಾಸ್ತಿ ಆಗಲ್ಲ. ನೀವು ಅದೇ 1-2 ವರ್ಷದ ನಂತರ ಹೋಗಿ ಮತ್ತೆ ಹಳೆದೆಲ್ಲ ರಿಪೇರಿ ಮಾಡ್ಕೊಂಡು ಬರಬೇಕು ಅಂತಾದಾಗ ಅದ್ರ ಮೇಲೆ ನೀವು ಸ್ಪೆಂಡ್ ಮಾಡ್ತಕ್ಕಂತಹ ಏನು ಬಂಡವಾಳ ಅಥವಾ ಅದ್ರ ಮೇಲೆ ಹಾಕ್ತಕ್ಕಂಥ ದುಡ್ಡು ಇದೆಯಲ್ಲ ತುಂಬ ದೊಡ್ಡದಾಗಿ ಹೋಗುತ್ತೆ ಅಂತ. ಅದು ಸ್ಟಾರ್ಟಪ್ಗಳು ಇದನ್ನು ಮೊದಲನೇ ದಿನದಿಂದಲೇ ನನಗೆ ಯಾವ ಥರದ ಇದು ಬೇಕು, ಎಷ್ಟು ಬಿಸ್ನೆಸ್ ಆಗ್ಬೋದು, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ನೋಡಿ ಮಾಡೋದು ಒಳ್ಳೆಯದು ಅಂತ. ವಂಡರ್ಫುಲ್. ಸೊ ಇನ್ ಲೆಂತ್ ವಿ ಹ್ಯಾವ್ ಡಿಸ್ಕಸ್ಡ್. ಆ್ಯಕ್ಚುಲಿ ತುಂಬ ಚೆನ್ನಾಗಿ ನೀವೆಲ್ಲದನ್ನು ತಿಳಿಸ್ಕೊಟ್ಟಿದ್ದೀರಾ. ನಿಮ್ಮ ಸಮಯಕ್ಕೆ ಮತ್ತು ನಿಮ್ಮ ಶ್ರಮಕ್ಕೆ, ನಿಮ್ಮ ಸಹನೆಗೆ ನಮ್ಮ ಅನಂತ ವಂದನೆಗಳು. ಥ್ಯಾಂಕ್ ಯು ಸರ್. ಬಿಯಾಂಡ್ ಲಿಮಿಟ್ಸ್ ವೀಕ್ಷಕರಿಗೂ ಕೂಡ ನಮ್ಮ ನಮಸ್ಕಾರ. ಮತ್ತು ಹೊಸ ವಿಚಾರದೊಂದಿಗೆ ಹೊಸಬರೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀವಿ.